ओम शांति। मीठे बच्चे यह पुरुषोत्तम संगम युग है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ವರ್ತಮಾನ ಸಮಯ ಏನಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪುರಾನಿ ದುನಿಯಾ ಬದಲ್ ಅಬ್ ನಯಿ ದುನಿಯಾ ಬನ್ ರಹಿ ಹೈ. ಹಳೆಯ ಪ್ರಪಂಚ ಬದಲಾವಣೆಯಾಗಿ ಈಗ ಹೊಸ ಪ್ರಪಂಚ ಆಗ್ತಾ ಇದೆ. ತುಮೆ ಅಬ್ ಪುರುಷಾರ್ಥ ಕರ್ ಉತ್ತಮ ದೇವ್ ಪದ ಪಾನಾ ಹೈ. ಈಗ ತಾವು ಚೆನ್ನಾಗಿ ಪುರುಷಾರ್ಥ ಮಾಡಿ ಉತ್ತಮವಾಗಿರ್ತಕ್ಕಂಥ ದೇವತಾ ಪದವಿಗೆ ಹೋಗಬೇಕು. ಈ ಸಂಗಮದ ಲಕ್ಷ್ಯ ಏನು ಅದನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ನಾವೇನಾಗಬೇಕಾಗಿದೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ಪ್ರಶ್ನೆ ಇದೆ, ಸರ್ವಿಸಬಲ್ ಬಚ್ಚೋಂ ಕಿ ಬುದ್ಧಿ ಮೇ ಕೌನ್ ಸಿ ಬಾತ್ ಸದೈವ್ ಯಾದ್ ರಹತಿ. ಸೇವಾದಾರಿ ಮಕ್ಕಳಿಗೆ ಬುದ್ಧಿನಲ್ಲಿ ಯಾವ ಮಾತು ಸದಾ ನೆನಪಿರುತ್ತೆ. ಸೇವಾದಾರಿ ಮಕ್ಕಳಿಗೆ ಬುದ್ಧಿನಲ್ಲಿ ಯಾವ ಮಾತು ಸದಾ ನೆನಪಿರುತ್ತೆ. ಉತ್ತರ ಇದೆ, ಉನ್ಹೇ ಯಾದ್ ರಹತಾ ಹೈ ಕಿ ದನ್ ದಿಯೆ ತೋ ದನ ನಾ ಕೂಠೆ. ಅವ್ರಿಗೆ ನೆನಪಿರುತ್ತೆ, ದನ ಕೊಟ್ಟರೆ ಏನಾಗೋದಿಲ್ಲ, ದನ ಕಮ್ಮಿ ಆಗೋದಿಲ್ಲ. ಯಜ್ಞ ಸೇವೆನಲ್ಲಿ ಯಾರೆಷ್ಟು ದನ ಕೊಡ್ತಾರೆ ಹಂಗೆ ಬಾಬಾ ಅವ್ರು ರಿಟರ್ನ್ ಕೊಡ್ತಾ ಇರ್ತಾರೆ. ನೋಡಿ, ನೀವು ಯಾರು ಬಡವರು ಇರ್ತಾರೆ ಬಾಬಾ ಅವ್ರ ಕಾರ್ಯದಲ್ಲಿ ಸಹಯೋಗ ಕೊಡ್ತಾ 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 ಸಾಹುಕಾರರಾಗ್ಬಿಡ್ತಾರೆ. ಬೇಕಾದಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. इसलिए यह रात दिन नींद का भी त्याग कर ज्ञान दान का दान करते रहना है. ಅವ್ರೇನು ಮಾಡ್ತಿರ್ತಾರೆ, ಹಗಲು ರಾತ್ರಿ ನಿದ್ರೇನೂ ತ್ಯಾಗ ಮಾಡಿ ಜ್ಞಾನದಾನವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಬಾಬಾ ಇವತ್ತು ಜ್ಞಾನದಾನದ ದಾನ ಬಗ್ಗೆ ಹೇಳ್ತಾ ಇದ್ದಾರೆ. ಹಗಲು ರಾತ್ರಿ ನೀವು ಸೇವೆ ಮಾಡಿ ಜ್ಞಾನದಾನವನ್ನು ಹಂಚಿ. ತಕ್ಕತೆ ನಹಿ ಹೈ, ಸೇವೆ ಮಾಡಲಿಕ್ಕೆ ಅವ್ರು ಸುಸ್ತಾಗೋದಿಲ್ಲ. लेकिन अगर खुद में कोई अवगुण होगा तो सर्विस करने का उमंग भी नहीं आ सकता है. ಒಂದು ವೇಳೆ ಒಳಗಡೆ ಏನಾದರೂ ಅವಗುಣಗಳಿತ್ತು ಅಂತಂದರೆ ಸೇವೆ ಮಾಡೋ ಅಂಥ ಉಮ್ಮಂಗ ಇರೋದಿಲ್ಲ. ಸೇವೆ ಮಾಡಬೇಕು ಅನ್ನೋ ಉಮ್ಮಂಗ ಯಾರಿಗಿರುತ್ತೆ? ಬಾಬಾ ಹೇಳ್ತಿದ್ದಾರೆ, ಯಾರಿಗೆ ಜ್ಞಾನದಾನ ಹಂಚುವಂಥ ಉಮ್ಮಂಗ ಇರುತ್ತೆ, ಸೇವೆ ಮಾಡಬೇಕು ಅನ್ನೋವಂಥ ಉಮ್ಮಂಗ ಇರುತ್ತೆ, ಒಳ್ಳೆ ಗುಣವಂತರು ಇರ್ತಾರೆ, ಅವರು ಅನೇಕರಿಗೆ ಸೇವೆ ಮಾಡೋದ್ರಲ್ಲಿ ಸುಸ್ತಾಗೋದಿಲ್ಲ. ಹಗಲು ರಾತ್ರಿ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊತಾರೆ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋಂ ಪ್ರತಿ ಬಾಬ್ ಬೈಟ್ ಸಮಜಾತೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳ ಪ್ರತಿಯಾಗಿ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಬಚ್ಚೆ ಜಾನ್ತೆ ಹೇ ಪರಂಪಿತಾ ರೋಜ್ ರೋಜ್ ಸಮಜಾತೆ. ಮಕ್ಕಳಿಗೆ ಗೊತ್ತಿದೆ ಪರಂಪಿತ ಪರಮಾತ್ಮ ಪ್ರತಿನಿತ್ಯ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಜೈಸೆ ರೋಜ್ ರೋಜ್ ಟೀಚರ್ ಪಡಾತೆ. ಹೇಗೆ ಪ್ರತಿನಿತ್ಯ ಟೀಚರ್ ಏನು ಮಾಡ್ತಾರೆ, ವಿದ್ಯೆನ ಓದಿಸ್ತಾರೆ. ಬಾಬಾ ಸಿರ್ಫ್ ಶಿಕ್ಷಾ ದೇಂಗೆ ಸಂಭಾಲ್ತೆ रहेंगे क्योंकि बाप को तो घर में ही बच्चे रहते हैं. ತಂದೆ ಏನು ಮಾಡ್ತಾರೆ, ಕೇವಲ ಶಿಕ್ಷಣ ಕೊಡ್ತಾರೆ, ಸಂಭಾಲನೆನೂ ಮಾಡ್ತಾರೆ. ಯಾಕೆಂದರೆ ತಂದೆ ಅಂತೂ ಮನೆಯಲ್ಲೇ ಮಕ್ಕಳು ಕೂಡ ಇರ್ತಾರೆ, ತಂದೆನೂ ಇದ್ದಾರೆ, ತಂದೆ ಜೊತೆಯಲ್ಲಿ ಮಕ್ಕಳು ಕೂಡ ಇದ್ದಾರೆ. ಮಾ ಬಾಪ್ ಸಾತ್ ರಹತೆ ಹೇ. ತಂದೆ ತಾಯಿಗಳು ಕೂಡ ಮಕ್ಕಳು ಕೂಡ ಒಟ್ಟಿಗೆ ಇದ್ದೀವಿ. ಯಹಾ ತೋ ಹೇ ವಂಡರ್ಫುಲ್ ಬಾತ್. ಇಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ. ಯಹಾ ತೋ ರೂಹಾನಿ ಬಾಪ್ ಕೆ ಪಾಸ್ ತುಮ್ ರಹತೆ ಹೋ. ಇಲ್ಲಿ ನೀವು ಆತ್ಮಿಕ ತಂದೆ ಜೊತೆಯಲ್ಲಿ ಇರ್ತೀರಾ. ಅಂದರೆ ಮಧುಬನದ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಏಕ ತೋ ರೂಹಾನಿ ಬಾಬಾ ಕ ಪಾಸ್ ಮೂಲವತನ್ ಮೇ ರಹತೆ ಹೋ. ಈ ಪ್ರಪಂಚದಲ್ಲಿ ಬರಕ್ಕೆ ಮುಂಚೆ ಮೊಟ್ಟ ಮೊದಲು ಎಲ್ಲಿದ್ವಿ ನಾವೆಲ್ಲ ಆತ್ಮಗಳು? ಮೂಲ ಲೋಕದಲ್ಲಿ ಪರಂಧಾಮದಲ್ಲಿ ಶಿವ ಬಾಬಾ ಜೊತೆಯಲ್ಲಿದ್ವಿ. फिर कल्प में एक ही बार बाप आते हैं बच्चों को वर्षा देने व पावन बनाने. ಮತ್ತು ಕಲ್ಪದಲ್ಲಿ ಒಮ್ಮೆ ಮಾತ್ರ ಬಾಬಾ ಅವರು ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ಮಕ್ಕಳಿಗೆ ಆಸ್ತಿಯನ್ನು ಕೊಡಲಿಕ್ಕೆ ಅಥವಾ ಪಾವನರನ್ನಾಗಿ ಮಾಡಲಿಕ್ಕೆ. ಸುಖವ ಶಾಂತಿ ದೇನೆ, ಸುಖ ಕೊಡ್ಲಿಕ್ಕೆ ಬರ್ತಾರೆ ಮತ್ತು ಶಾಂತಿ ಕೊಡಲಿಕ್ಕೆ ಬರ್ತಾರೆ. तो जरूर नीचे आकर रहते होंगे. ಅವಶ್ಯಕವಾಗಿ ಕೆಳಗಡೆ ಬಂದೇ ಇರ್ತಾರೆ. ಉಸ್ಮೆ ಹಿ ಮನುಷ್ಯೋಂ ಕಾ ಮುಂಜಾರಾ ಹೈ. ಅದರಲ್ಲಿ ಕೂಡ ಮನುಷ್ಯರದ್ದೇನಿದೆ,
ಕನ್ಫ್ಯೂಷನ್ ಇದೆ. ಗಾಯನ್ ಬಿ ಹೇ ಸಾಧಾರಣ ತನ್ಮೆ ಪ್ರವೇಶ ಕರ್ತೆ. ಗಾಯನ ಏನಿದೆ, ಭಗವಂತ ಸಾಧಾರಣವಾದಂಥ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ. अब ಸಾಧಾರಣ ತನ್ ಕहाँ से उड़कर तो नहीं आता है ना. ಈ ಸಾಧಾರಣವಾಗಿರೋ ಶರೀರ ಎಲ್ಲಿಂದ ನಾವು ಮೇಲಿಂದ ಹಾರ್ಕೊಂಡು ಬರಲ್ವಲ್ಲ. ಜರೂರ್ ಮನುಷ್ಯಕ್ಕೆ ತನ್ಮೆ ಹಿ ಆತೆ ಹೇ. ಅವಶ್ಯಕವಾಗಿ ಮಾನವನ ತನುವನ್ನೇ ಆಧಾರ ತೆಗೆದುಕೊಂಡು ಬರ್ತಾರೆ. ಸೋ ಬಿ ಬತಾತೆ, ನಾನು ಯಾರ ದೇಹದಲ್ಲಿ ಬರ್ತೀನಿ ಅನ್ನೋದನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. मैं इस साधारण तन में प्रवेश करता हूँ, तुम बच्चे भी अब समझते हो. ನಾನೀಗ ಸಾಧಾರಣವಾದಂಥ ತನುವಿನಲ್ಲಿ ಬರ್ತೀನಿ, ಇದನ್ನು ನೀವು ಮಕ್ಕಳು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಬಾಬಾ ಹಮ್ಕೋ ಸ್ವರ್ಗ ಕಿ ವರ್ಷ ದೇನೆ ಆಯೆ. ತಂದೆ ಬಂದಿದ್ದಾರೆ ನಮಗೆ ಏನು ಮಾಡಲಿಕ್ಕೆ, ಸ್ವರ್ಗದ ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಜರೂರ್ ಹಮ್ ಲಾಯಕ್ ನಹಿ ಪತಿತ್ ಬನ್ ಗಯೆ. ನಾವು ಯೋಗ್ಯರಾಗಿರಲಿಲ್ಲ, ಪತಿತರಾಗ್ಬಿಟ್ಟಿದ್ದೇವೆ. सब कहते भी है पतित पावन ಆಗೋ ಆಕರ್ ಹಮ್ ಪತಿತೋಂಕೋ ಪಾವನ್ ಬನಾವ್. ಎಲ್ಲರೂ ಹೇಳ್ತಾ ಇರ್ತಾರೆ ಪತಿತ ಪಾವನ ಬಾ ಅಂತ ಕರೀತಾರೆ, ಬಂದು ನಮ್ಮನ್ನು ಪಾವನ ಮಾಡು ಅಂತ ಕರೀತಾರೆ. ಬಾಪ್ कहते मुझे कल्प कल्प ಪತಿತೋಂಕೋ ಪಾವನ್ ಬನಾನೆ ಕಿ ಡ್ಯೂಟಿ ಮಿಲಿ ಹುಯಿ ಹೈ. ಶಿವಬಾಬಾ ಹೇಳ್ತಾರೆ, ನಾನು ಪ್ರತಿ ಕಲ್ಪಕ್ಕೊಮ್ಮೆ ಮಕ್ಕಳನ್ನು ಪಾವನ ಮಾಡ್ತಕ್ಕಂಥ ಡ್ಯೂಟಿ ನನಗೆ ಸಿಕ್ಕಿದೆ. ಹೇ ಬಚ್ಚೆ ಅಬ್ ಇಸ್ ಪತಿತ ದುನಿಯಾಕೋ ಪಾವನ್ ಬನಾನಾ. ಈಗ ತಂದೆ ಹೇಳ್ತಾರೆ, ಹೇ ಮಕ್ಕಳೇ, ಈ ಪತಿತ ಪ್ರಪಂಚವನ್ನು ಪಾವನ ನಾನು ಮಾಡಬೇಕಾಗಿ ಬರುತ್ತೆ. ಪುರಾನಿ ದುನಿಯಾಕೋ ಪತಿತ ನೈ ದುನಿಯಾಕೋ ಪಾವನ್ ಕಹೆಂಗೆ. ಹಳೆಯ ಪ್ರಪಂಚಕ್ಕೆ ಪತಿತ ಪ್ರಪಂಚ ಅಂತ ಹೇಳಾಗುತ್ತೆ, ಹೊಸ ಪ್ರಪಂಚಕ್ಕೆ ಪಾವನ ಪ್ರಪಂಚ ಅಂತ ಹೇಳಲಾಗುತ್ತೆ. ಗೋಯಾ ಪುರಾನಿ ದುನಿಯಾಕೋ ನೈ ಬನಾನೆ ಬಾಪ್ ಆತೆ. ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲಿಕ್ಕೆ ತಂದೆ ಬರ್ತಾರೆ. ಕಲಿಯುಗಕ್ಕೋತು ಕೋಯಿ ಬಿ ನೈ ದುನಿಯಾ ನಹಿ ಕಹೆಂಗೆ. ಕಲಿಯುಗಕ್ಕೆ ಹೊಸ ಪ್ರಪಂಚಕ್ಕೆ ಎಂದು ಕೂಡ ಹೊಸ ಪ್ರಪಂಚ ಅಂತ ಹೇಳೋದಿಲ್ಲ, ಕಲಿಯುಗ ಹಳೆದು ಅಂತ ಹೇಳಲಾಗತ್ತೆ. ಯಹ್ ಸಮಜ್ ಕಿ ಬಾತ್ ಐನಾ. ಇದು ತಿಳ್ಕೊಳ್ತಕ್ಕಂಥ ವಿಚಾರ ಆಗಿದೆ ಅಲ್ವಾ. ಕಲಿಯುಗ ಹೇ ಪುರಾನಿ ದುನಿಯಾ, ಬಾಪ್ ಬಿ ಆಯಂಗೆ ಜರೂರ್ ಪುರಾನೆ ಅವ್ರ ನಯಕ್ಕೆ ಸಂಗಮ್ ಪರ್. ಶಿವಬಾಬಾ ಬರೋದು ಕೂಡ ಯಾವಾಗ ಬರ್ತಾರೆ, ಕಲಿಯುಗದ ಕೊನೆ ಮತ್ತು ಸತ್ಯುಗದ ಪ್ರಾರಂಭ, ಈ ಮಧ್ಯಕಾಲದಲ್ಲಿ ಸಂಗಮಯುಗದಲ್ಲಿ ಅವರು ಈ ಸೃಷ್ಟಿಗೆ ಬರ್ತಾರೆ. ಜಬ್ ಕಹಾ ಭಿ ತುಮ್ ಸಮಜ್ತೆ ಹೋ ತೋ ಬೋಲೋ ಪುರುಷೋತ್ತಮ ಸಂಗಮ ಯುಗ ಹೈ. ಯಾವಾಗ ನೀವು ಎಲ್ಲಾದರೂ ಕೂಡ ತಿಳಿಸ್ಕೊಡ್ತೀರಾ, ಹೋಗ್ಬಿಟ್ಟು ಈ ಕ್ಲಾಸಸ್ಸನ್ನು ಕೋರ್ಸಸ್ಸನ್ನು ಹೇಳ್ತೀರಾ, ಅವ್ರಿಗೆ ತಿಳಿಸಿ ಇದು ಪುರುಷೋತ್ತಮ ಸಂಗಮ ಯುಗ ನಡೀತಾ ಇದೆ. ಬಾಪ್ ಆಯಾ ಹುआ है, ತಂದೆ ಸೃಷ್ಟಿಗೆ ಬಂದಿದ್ದಾರೆ. ಸಾರಿ ದುನಿಯಾ ಮೇ ಐಸಾ ಕೋಯಿ ಮನುಷ್ಯ ನಹಿ ಜಿನ್ಕೋ ಪತಾ ಹೋ ಕಿ ಯಹ ಪುರುಷೋತ್ತಮ ಸಂಗಮ ಯುಗ. ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ವರ್ತಮಾನ ಸಮಯ ನಡೀತಾ ಇರೋವಂಥದ್ದು ಪುರುಷೋತ್ತಮ ಸಂಗಮ ಯುಗ ಅನ್ನೋದು ಯಾರಿಗೋ ಗೊತ್ತೇ ಇಲ್ಲ. ಜರೂರ್ ತುಮ್ ಸಂಗಮ ಯುಗ ಪರ್ ಹೋ ತಬ್ ತೋ ಸಮಜಾತೆ ಹೋ. ಅವಶ್ಯಕವಾಗಿ ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ, ಅದರಿಂದನೇ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಮುಖ್ಯ ಬಾತ್ ಹಿ ಸಂಗಮ ಯುಗ. ಇವತ್ತೆಲ್ಲ ಬಾಬಾ ಹೇಳ್ತಾ ಇರೋದು ಯಾವುದೋ ಮೇಯ್ನ್ ವಿಚಾರ ಸಂಗಮ ಯುಗದ್ದೇ ಹೇಳ್ತಾ ಇದ್ದಾರೆ. ತೋ ಪಾಯಿಂಟ್ಸ್ ವಿ ಬಹು ಜರೂರಿ. ಇಲ್ಲಿ ಪಾಯಿಂಟ್ಸು ಕೂಡ ತುಂಬ ಅವಶ್ಯಕತೆ ಇದೆ. ಜೋ ಬಾತ್ ಕೋಯಿ ನಹಿ ಜಾನ್ತೆ ಹೈ वो समझानी पड़े, इसके लिए बाबा ने कहा था कि जरूर लिखना है कि अब पुरुषोत्तम संगम युग है. ಈಗ ಏನೆಲ್ಲ ಒಂದು ಮಾತುಗಳಿದೆ ಯಾರೂ ತಿಳ್ಕೊಂಡಿಲ್ಲ, ಅದನ್ನು ಕೂಡ ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಅದರಿಂದ ಬಾಬಾನೇ ಹೇಳಿದರು ಅವಶ್ಯಕವಾಗಿ ಬರೀಬೇಕು ಏನಂತ, ಈಗ ಪುರುಷೋತ್ತಮ ಸಂಗಮ ಯುಗ ನಡೀತಾ ಇದೆ. ನಯೇ ಯುಗ ಅರ್ಥಾತ್ ಸತ್ಯುಗ ಕಾ ಚಿತ್ರ ಭಿ ಹೈ. ಹೊಸ ಯುಗದ್ದು ಚಿತ್ರಗಳು ಕೂಡ ಇದ್ದಾವೆ. ಮನುಷ್ಯ कैसे समझे कि यह लक्ष्मी नारायण सतयुग नई दुनिया के मालिक. ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಇದು ಲಕ್ಷ್ಮೀನಾರಾಯಣರ ಚಿತ್ರ, ಹೊಸ ಯುಗಕ್ಕೆ ಇವರು ಮಾಲೀಕರಾಗಿದ್ದರು ಅನ್ನೋದನ್ನು ಯಾವ ಥರ ತಿಳಿಸ್ಬೇಕು. ಉನ್ಕೆ ऊपर ಅಕ್ಷರ ಜರೂರ್ चाहिए ಪುರುಷೋತ್ತಮ ಸಂಗಮ ಯುಗ. ಅದಕ್ಕೋಸ್ಕರ ಕೂಡ ಅಕ್ಷರಗಳು ಕೂಡ ನೀವು ಬರೀಬೇಕು. ವರ್ತಮಾನ ಸಮಯ ನಡೀತಾ ಇರೋದು ಪುರುಷೋತ್ತಮ ಸಂಗಮ ಯುಗ ನಡೀತಾ ಇದೆ.
ये जरूर लिखना है, ಅವಶ್ಯಕವಾಗಿ ಇದನ್ನು ಬರೀರಿ, ಕ್ಯೋಂಕಿ ಯಹಿ ಮುಖ್ಯ ಬಾತ್ ಹೈ. ಯಾಕೆ ಅಂತಂದ್ರೆ ಇದೇ ಮೇನ್ ವಿಚಾರ ಅಂತ. ವರ್ತಮಾನ ಸಮಯ ಏನು ನಡೀತಾ ಇದೆ ಅದರ ಬಗ್ಗೆ ಜನಗಳ ಗಮನ ಬರಲಿ, ಅದ್ರ ಬಗ್ಗೆ ಬರೀರಿ. ಮನುಷ್ಯ ಸಮझते हैं कलयुग में अभी बहुत वर्ष पड़े. ಜನಗಳು ತಿಳ್ಕೊಂತಾರೆ ಈಗ ಕಲಿಯುಗಕ್ಕೆ ಇನ್ನೂ ಬಹಳಷ್ಟು ವರ್ಷಗಳಿದೆ. ಬಿಲ್ಕುಲ್ ಹಿ ಘೋರ ಅಂಧ್ಯಾರ್ ಮೇ ಹೈ. ಜನರೆಲ್ಲಿದ್ದಾರೆ? ಬಿಲ್ಕುಲ್ ಘೋರ ಕತ್ತಲೆಯಲ್ಲಿದ್ದಾರೆ. तो समझाना पड़े नई दुनिया के मालिक ये लक्ष्मी नारायण है. ತಿಳಿಸಬೇಕಾಗುತ್ತೆ ಏನಂತ, ಈ ಲಕ್ಷ್ಮೀ ನಾರಾಯಣರು ಹೊಸ ಪ್ರಪಂಚಕ್ಕೆ ಏನಾಗಿದ್ರು? ಮಾಲೀಕರಾಗಿದ್ರು. ಯಹ ಹೈ ಪೂರಿ ನಿಶಾನಿ. ಇದೇನಾಗಿದೆ? ಪೂರ್ಣ ರೀತಿಯಲ್ಲಿ ಗುರುತಾಗಿದೆ. ತುಮ್ कहते हो इस राज्य की स्थापना हो रही. ನೀವು ಕೂಡ ಹೇಳ್ತೀರಾ ಈ ಒಂದು ರಾಜ್ಯದ ಸ್ಥಾಪನೆ ಆಗ್ತಾ ಇದೆ. ಗೀತ್ भी है नवयुग आया अज्ञान नींद से जागो. ಹಾಡು ಕೂಡ ಇದೆ, ನವಯುಗ ಬಂದಿದೆ, ಅಜ್ಞಾನ ನಿದ್ರೆಯಿಂದ ನೀವು ಎಚ್ಚೆತ್ತುಕೊಳ್ಳಿ. ಯಬ್ ತುಮ್ ಜಾನ್ತೆ ಹೋ ಅವ ಸಂಗಮ ಹೇ. ಈಗ ಇದನ್ನು ಕೂಡ ನೀವು ತಿಳ್ಕೊಂಡಿರ್ತೀರಿ, ವರ್ತಮಾನ ಸಮಯ ಸಂಗಮಯುಗ ನಡೀತಾ ಇದೆ. ಇಸ್ಕೋ ನವಯುಗ ನಹಿ ಕಹೆಂಗೆ. ಇದಕ್ಕೆ ನವಯುಗ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಸಂಗಮಯುಗ ಕಹಾ ಜಾತಾ ಹೈ. ಈ ಸಂಗಮಯುಗಕ್ಕೆ ಸಂಗಮಯುಗ ಅಂತಾನೆ ಹೇಳಲಾಗತ್ತೆ. ಯಹ ಪುರುಷೋತ್ತಮ ಸಂಗಮ ಯುಗ. ಇದೇನು ನಡೀತಾ ಇದೆ ಇದು ಪುರುಷೋತ್ತಮ ಸಂಗಮಯುಗ. जबकि पुरानी दुनिया खत्म हो और नई दुनिया की स्थापना होती है. ಅಂದ್ರೆ ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ, ಹಳೆ ಪ್ರಪಂಚ ಸಮಾಪ್ತಿ ಆಗ್ತಾ ಇದೆ. ಮನುಷ್ಯ ಸೇ ದೇವತಾ ಬಂದ್ ರಹಿ ಹೈ. ಈಗ ನಾವೇನಾಗ್ತಾ ಇದ್ದೀವಿ? ಮಾನವರಿಂದ ದೇವತೆಗಳಾಗ್ತಾ ಇದ್ದೀವಿ. ರಾಜಯೋಗ ಸೀಖ್ ರಹೆ. ಈಗ ಇಲ್ಲಿಗೆ ಬಂದು ನಾವು ರಾಜಯೋಗ ಕಲಿತಾ ಇದ್ದೀವಿ. ದೇವತಾओं में भी उत्तम पद है ही इन लक्ष्मी नारायण का. ದೇವಾನ್ ದೇವತೆಗಳದು ಕೂಡ ಏನಿತ್ತು? ಲಕ್ಷ್ಮೀನಾರಾಯಣರ ಪದವಿ. ದೇವತೆಗಳಲ್ಲಿ ಕೂಡ ಉತ್ತಮ ಪದವಿ ಇತ್ತು ಅಂತ. ಅವ್ರು ಎಲ್ಲರಿಗಿಂತಲೂ ಬರವನ್ನಿದ್ರು. ಯಹ ಬಿ ಹೈ ತೋ ಮನುಷ್ಯ ಇಸ್ಮೆ ದೈವಿ. ಅವರು ಮಾನವರೇ ಆಗಿದ್ರು, ಆದರೆ ಅವರಲ್ಲಿ ಏನಿತ್ತು? ದೈವಿ ಗುಣಗಳಿತ್ತು. ಇಸ್ಲಿಯೇ ದೇವಿ ದೇವತಾ ಕಹಾ ಜಾತಾ ಹೈ. ಅದರಿಂದ ಅವರಿಗೆ ದೇವಿ ದೇವತೆಗಳು ಅಂತ ಹೇಳಲಾಗುತ್ತೆ. ಸಬ್ಸೆ ಉತ್ತಮ ಗುಣ ಹೈ ಪವಿತ್ರತಾ ಕಾ. ತಬ್ ತೋ ಮನುಷ್ಯ ದೇವತಾओं के आगे जाकर माथा ठोकते हैं. ಎಲ್ಲಕ್ಕಿಂತಲೂ ಮುಖ್ಯವಾಗಿರುವಂಥದ್ದು ಪವಿತ್ರತೆಯಾಗಿದೆ. ಅದರಿಂದನೇ ಮನುಷ್ಯರು ಹೋಗ್ಬಿಟ್ಟು ದೇವತೆಗಳ ಎದುರುಗಡೆ ಏನು ಮಾಡ್ತಾರೆ? ದೀರ್ಘದಂಡ ನಮಸ್ಕಾರ ಮಾಡ್ತಾರೆ, ತಲೆ ಬಾಗ್ತಾರೆ. ऐसा पॉइंट्स बुद्धि में धारणा उनको होगी जो सर्विस करते रहते हैं. ಈ ಎಲ್ಲ ಪಾಯಿಂಟ್ಸ್ ಯಾರಿಗೆ ಬುದ್ಧಿಯಲ್ಲಿರುತ್ತೆ? ಯಾರು ಸೇವೆ ಮಾಡ್ತಾ ಇರ್ತಾರೆ ಅಂಥವ್ರ ಬುದ್ಧಿನಲ್ಲಿ ಈ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಕಹಾ ಜಾತಾ ಹೈ ಧನ್ ದಿಯೆ ತೋ ಧನ್ ನಾ ಘೂಟೆ. ಅದಕ್ಕೆ ಹೇಳ್ತಾರೆ ಸಂಪತ್ತನ್ನು ದಾನ ಮಾಡಿದ್ರೆ ಅದು ಕಮ್ಮಿ ಆಗೋದಿಲ್ಲ, ವೃದ್ಧಿ ಆಗ್ತಾ ಇರುತ್ತೆ. ಬಹು ಸಂಜಾನಿ ಮಿಲ್ತಿರತ್ತೆ. ಬಾಬು ಡೈಲಿ ನಮಗೆ ಹೊಸ ಹೊಸ ಪಾಯಿಂಟ್ಸು ತಿಳಿಸ್ಕೊಡ್ತಾ ಇರ್ತಾರೆ. ನಾಲೆಡ್ಜ್ तो बहुत सहज है परंतु कोई में धारणा अच्छी होती कोई में नहीं होता है. ಜ್ಞಾನ ತುಂಬ ಸರಳವಾಗಿದೆ. ಕೆಲವರಲ್ಲಿ ಚೆನ್ನಾಗಿ ಧಾರಣೆ ಆಗುತ್ತೆ ಪಾಯಿಂಟ್ಸ್, ಮತ್ತು ಕೆಲವರಲ್ಲಿ ಧಾರಣೆ ಆಗೋದಿಲ್ಲ. इसमें अवगुण है तो सेंटर संभालते भी नहीं सकते हैं. ಯಾರಲ್ಲಿ ಅವಗುಣಗಳಿರುತ್ತೆ ಅವ್ರು ಸೆಂಟರ್ಸ್ ನಡೆಸೋಕ್ಕೋ ಆಗೋದಿಲ್ಲ. तो बाबा बच्चों को समझाते हैं प्रदर्शनी में भी नीचे सीधे सीधे अक्षर होना चाहिए. ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಎಕ್ಸಿಬಿಷನ್ನಲ್ಲಿ ಕೂಡ ಸೀದಾ ಸೀದಾ ಅಕ್ಷರಗಳನ್ನು ನೀವು ಬರೆದು ಹಾಕಬೇಕು. ಪುರುಷೋತ್ತಮ ಸಂಗಮಯುಗದ್ದು ಮುಖ್ಯ ಸಂಜಾನ चाहिए. ಪುರುಷೋತ್ತಮ ಸಂಗಮದ ಬಗ್ಗೆ ನೀನು ನೀವು ತಿಳಿಸಬೇಕು. इस संगम पर आदि सनातन देवी देवता धर्म की स्थापना हो रही. ಈಗೇನು ನಡೀತಾ ಇದೆ ಇದು, ಈ ಸಮಯದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನಾ ಕಾರ್ಯ ಅನ್ನೋದು ನಡೀತಾ ಇದೆ. जब यह धर्म था तो और कोई धर्म नहीं था. ಯಾವಾಗ ಈ ದೇವಾನ್ ದೇವತೆಗಳ ಧರ್ಮ ಇತ್ತು ಅವಾಗ ಬೇರೆ ಯಾವ ಧರ್ಮಗಳು ಇರಲೇ ಇಲ್ಲ. यह जो महाभारत की लड़ाई है उनकी भी ड्रामा में नोंद. ಏನು ಮಹಾಭಾರತ ಯುದ್ಧ ಇದೆ ಅದು ಕೂಡ ಡ್ರಾಮಾದಲ್ಲಿ ಏನಾಗಿದೆ? ಫಿಕ್ಸ್ ಆಗಿದೆ. ಯಹ ಬಿ ಅಭಿ ನಿಕ್ಲೆ. ಇದು ಕೂಡ ಇವಾಗ ಇಟ್ಕೊಂಡಿದೆ.
आगे थोड़ी थे ಇದೆಲ್ಲ ಮೊದಲಿರ್ತಾ 100 ವರ್ಷ के अंदर सब खलास हो जाते 100 years ನಲ್ಲೆಲ್ಲ ಏನಾಗ್ಬಿಡುತ್ತೆ ಮುಕ್ತಾಯ ಆಗೋಗ್ಬಿಡುತ್ತೆ ಸಂಗಮಿಕ ಕಮ್ ಸೆ ಕಮ್ 100 ವರ್ಷ तो चाहिए ಸಂಗಮಿಕಕ್ಕೆ ಕಮ್ಮಿ ಅಂದರೆ ಕಮ್ಮಿ ಎಷ್ಟು ವರ್ಷ ಬೇಕೋ 100 ವರ್ಷ ಬೇಕು सारी दुनिया बनती है न्यू दिल्ली बनाने में कितने वर्ष लगा इडी जगत्ते परिवर्तने आगತ್ತೆ ಹೊಸ ಡೆಲ್ಲಿ ಕಟ್ಟಲಿಕ್ಕೆ ಎಷ್ಟು ವರ್ಷ ಹಿಡಿಸ್ತು तुम समझते हो भारत आई ही नई दुनिया होती है ನಿಮಗೂ ಗೊತ್ತಿದೆ ಭಾರತ ದೇಶ ಹೊಸದಿತ್ತು फिर पुरानी खलास हो जाएगी ಆಮೇಲೆ ಹಳೆದೇನಾಗುತ್ತೆ ಕ್ಲೋಸ್ ಆಗುತ್ತೆ ಟರ್ಕಿನಲ್ಲಿ ಭೂಕಂಪ ಆಗಿದೆ ಟರ್ಕಿ ಅನ್ನೋ ದೇಶದಲ್ಲಿ ಭೂಕಂಪ ಆಗಿದೆ 20-30 ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಬಿದ್ದು ಹೋಗ್ಬಿಟ್ಟಿದ್ದಾವೆ ನೂರಾರು ಜನ ಗಾಯಾಳುಗಳಾಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಸತ್ತೋಗಿದ್ದಾರೆ ಕುಚ್ ಬಿ रहेಗ ಹಳೆ ಪ್ರಪಂಚ ಏನೂ ಕೂಡ ಇರೋದೇ ಇಲ್ಲ ಪ್ರಳಯ ತೋ ಹೋತಿ नहीं ಏಕದಮ್ ಏನು ಇಲ್ದಿರ ಆಗ್ಬಿಡುತ್ತೆ ಅಂದರೆ ಪ್ರಳಯ ಆಗ್ಬಿಡುತ್ತೆ ಅಂತಲ್ಲ ಅಂದರೆ ಒಂದಷ್ಟು ಜನ ಉಳ್ಕೊಳ್ತಾರೆ ये सब बातें बुद्धि में इवेला मातुगळु निम्म बुद्धियल्लिदे अभी है संगम युग नई दुनिया में जरूर या देवी देवता थे फिर यही होंगे ಹೊಸ ಪ್ರಪಂಚದಲ್ಲಿ ದೇವಾನ್ ದೇವತೆಗಳ ಇದ್ದರೂ ಮತ್ತೆ ದೇವಾನ್ ದೇವತೆಗಳೇ ಅವಶ್ಯಕವಾಗಿ ಉಳ್ಕೊಳ್ತಾರೆ ಬಾಕಿ ಮನುಷ್ಯರೆಲ್ಲ ಕಲಿ ನರಕವಾಸಿಗಳೆಲ್ಲ ಹೊರಟೋಗ್ತಾರೆ ಪಾಪಾತ್ಮರೆಲ್ಲ ಖಾಲಿ ಆಗಿಬಿಡ್ತಾರೆ ದೇವಾತ್ಮರಾಗುವಂಥವರು ದೇವಾತ್ಮರು ಉಳ್ಕೊಳ್ತಾರೆ यह राजयोग की पढ़ाई ಇದೆಂತ ವಿದ್ಯೆ राजयोगದ विद्या आಗಿದೆ अगर कोई डिटेल में नहीं समझा सकते हैं सिर्फ एक बात बोलो परमपिता परमात्मा जो सबका बाप है उनको सब याद करते हैं ಬಾಬಾ ತಿಳಿಸ್ಕೊಡ್ತಿದ್ದಾರೆ ಒಂದು ವೇಳೆ ನೀವು ಡೀಟೇಲ್ ಆಗಿ ತಿಳ್ಕೊಳ್ಳಕ್ಕೆ ಆಗಲಿಲ್ಲ ಅಂತಂದ್ರೆ ಕೇವಲ ಈ ಒಂದು ಮಾತನ್ನ ತಿಳಿಸ್ಕೊಡಿ ಪರಮಪಿತಾ ಪರಮಾತ್ಮ ಎಲ್ಲರಿಗೂ ಏನಾಗಿದ್ದಾರೆ ಶಿವ ತಂದೆ ಆಗಿದ್ದಾರೆ उनका सब याद ಅವರನ್ನು ಎಲ್ಲರೂ ಏನು ಮಾಡ್ತಾರೆ ನೆನಪು ಮಾಡ್ತಾರೆ हम या बच्चे को कहते हैं ನಾವು ಎಲ್ಲರಿಗೂ ಮಕ್ಕಳೇ ಅಂತ ಹೇಳ್ತೀವಿ ಅಂತ ಬಾಬಾ ಹೇಳ್ತಾರೆ तुम पतित बन पड़े हो पुकारते हो ये पतित पावन ಈ ಕಲಿಯುಗದಲ್ಲಿ ನೀವೆಲ್ಲ ಪತಿತರಾಗ್ಬಿಟ್ಟಿರ್ತೀರಿ ಕರಿತಾನೂ ಬಂದಿರ್ತೀರಿ ಏ ಪತಿತ ಪಾವನ ಬಾಂತ ಬರೋಬರ್ ಕಲಿಯುಗನೇ ಪತಿತ ಸತ್ಯುಗನೇ ಪಾವನ ಈಗ ವಾಸ್ತವದಲ್ಲಿ ಹೇಳ್ಬೇಕು ಅಂದರೆ ಈ ಕಲಿಯುಗದಲ್ಲೆಲ್ಲ ಪತಿತರ ಆತ್ಮಗಳಾಗ್ಬಿಟ್ಟಿದ್ದಾರೆ ಸತ್ಯುಗದಲ್ಲೆಲ್ಲ ಪಾವನರಿರ್ತಾರೆ अब परमपिता परमात्मा कहते देह सहित सब पतित संबंध जोड़ मामे कम याद करो पावन बन जाएंगे ಈಗ ತಂದೆ ಹೇಳ್ತಾ ಇದ್ದಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾವನರು ಆಗ್ಬಿಡ್ತೀರಾ ಶಿವಬಾಬಾ ನೆನಪು ಮಾಡೋದ್ರಿಂದ ಏನಾಗ್ತೀವಿ ಪಾವನರಾಗ್ಬಿಡ್ತೀವಿ ಗೀತ್ ಬಿ ಅಕ್ಷರ ಈ ಹಾಡಿನಲ್ಲಿ ಅಕ್ಷರಗಳಿದೆ ಹೇ ಗೀತ್ ಕಾ ಯುಗ್ ಬಿ ಇದು ಗೀತೆಯ ಯುಗ ಕೂಡ ಆಗಿದೆ ಅಲ್ವಾ ಗೀತಾ ಸಂಗಮ ಪರ್ ಈ ಗಾಯಿ ಹುಯಿ ಥಿ ಜಬ್ಕಿ ವಿನಾಶ ಹುವಾ ಥಾ ಗೀತೆಯನ್ನ ಸಂಗಮಯುಗದಲ್ಲೇ ಹಾಡಲಾಗಿತ್ತು ಈ ಒಂದು ಸಮಯದಲ್ಲೇ ವಿನಾಶ ಕೂಡ ಆಗಿತ್ತು ಕಲ್ಪದ ಹಿಂದಿನ ವಿಚಾರ ಹೇಳ್ತಾ ಇದ್ದಾರೆ ಬಾಬಾನೇ ರಾಜಯೋಗ ಸಿಕ್ಕಾಯತ ಕಲ್ಪದ ಹಿಂದೆ ಕೂಡ ಶಿವಬಾಬಾ ಇದೇ ತರ ಬಂದು ರಾಜಯೋಗವನ್ನು ಕಲಿಸಿದ್ರು ರಾಜ ಈ ಸ್ಥಾಪನಾ ಹುಯಿತಿ तो जरूर होंगी ना ರಾಜ್ಯ ಅನ್ನೋದು ಸ್ಥಾಪನೆ ಆಗಿತ್ತು ಅವಶ್ಯಕವಾಗಿ ರಾಜ್ಯ ಸ್ಥಾಪನೆಯೂ ಕೂಡ ಆಗುತ್ತಲ್ವಾ ಯಸ ರೂಹಾನಿ ಬಾಪ್ ಸಮಜಾತೆ ಎಲ್ಲ ವಿಚಾರಗಳನ್ನು ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ ಚಲೋ ಇಸ್ ತನ್ ಮೇ ನಾ ಆಯೆ ಅವ್ರ ಕೊಯ್ ಬಿ ಆವೆ ಸಮಜಾನಿ ತೋ ಬಾಪ್ಗೆ ನಾ ಯಾವುದಾದ್ರೂ ಶರೀರದಲ್ಲಿ ಬರಲಿ ಒಟ್ಟು ತಿಳುವಳಿಕೆ ಯಾರ್ದಿದೋ ಇಷ್ಟೆಲ್ಲ ಜ್ಞಾನ ಯಾರ್ದು ಶಿವಬಾಬಾನೇ ಹೇಳ್ತಾ ಇದ್ದಾರೆ ಅಮ್ಮ इनका नाम लेते नहीं हम तो सिर्फ बदलाते हैं ನಾನು ಇವ್ರ ಹೆಸರು ತಗೊಳ್ಳೋದಿಲ್ಲ ಕೇವಲ ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಬಾಬಾ कहते मुझे याद करो तो पावन बन और मेरे पास चले आएंगे ಶಿವಬಾಬಾ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿದ್ದೆ ಆದರೆ ನೀವು ಪವಿತ್ರ ಆತ್ಮಗಳು ಆಗ್ಬಿಡ್ತೀರಾ ಮತ್ತು ನನ್ನ ಬಳಿಗೆ ಬಂದ್ಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ कितना सहज है सिर्फ मुझे याद करो और 84 का चक्कर का भी ज्ञान बुद्धि में हो ಕೇವಲ ನೀವು ನನ್ನನ್ನೇ ನೆನಪು ಮಾಡಿ 84 ಜನ್ಮಗಳ ಚಕ್ರಾನು ಕೂಡ ನಿಮ್ಮ ಬುದ್ಧಿನಲ್ಲಿದೆ जो द्वारा धारणा करेंगे वह चक्रवर्ती राजा बनेंगे ಯಾರು ಈ ಜ್ಞಾನವನ್ನ ಧಾರಣೆ ಮಾಡ್ತಾರೆ ಅವರೇ ಚಕ್ರವರ್ತಿ ರಾಜರುಗಳು ಕೂಡ
ಆಗ್ಬಿಡ್ತಾರೆ. तो यह मैसेज तो सब धर्म वालों के लिए ಈ ಒಂದು ತಿಳುವಳಿಕೆ, ಈ ಸಂದೇಶ ಎಲ್ಲ ಧರ್ಮದವ್ರಿಗೂ ನೀವು ತಿಳಿಸ್ಕೊಟ್ಬಿಡಿ. ಘರ್ ತೋ ಸಬ್ಕೋ ಜಾನ ಹೈ, ಎಲ್ಲ ಆತ್ಮಗಳು ಮೂಲ ಮನೆಗೆ ರಿಟರ್ನ್ ಜರ್ನಿ ಮಾಡಲೇಬೇಕು. हम भी घर का ही रास्ता बताते हैं, पादरी आदि कोई भी हो उनको भी बाबा का संदेश दे सकते हैं. ಈಗ ನಾವು ಕೂಡ ನಿಮಗೆ ಸಂದೇಶ ಕೊಡ್ತಾ ಇದ್ದೀವಿ, ಪಾದ್ರಿಗಳಿರ್ಬೋದು, ಅವ್ರಿಗೂ ನೀವು ಹೇಳಿ, ಅವ್ರಿಗೂ ಮೆಸೇಜ್ ಕೊಟ್ಬಿಡಿ. ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಹಿಂದೂಗಳಿರಲಿ, ಯಾವುದೇ ಧರ್ಮದವ್ರಲ್ಲಿ ಎಲ್ಲರಿಗೂ ಬಾಬಾ ಅವ್ರ ಮೆಸೇಜ್ ಕೊಟ್ಬಿಡಿ. ತುಮಕೋ ಖುಷಿ ಕಾ ಪಾರ ಬಹುತ್ ಚढ़ना चाहिए. ನಿಮಗೆ ಈ ಜ್ಞಾನ ಕೇಳ್ತಾ ಕೇಳ್ತಾ ಖುಷಿ ಹೆಚ್ಚಬೇಕು ಅಂತಾರೆ ಬಾಬಾ. ಯಾಕೆ ಖುಷಿ ಹೆಚ್ಚಬೇಕು ಹೇಳಿ? ಯಾರನ್ನ ನಾವು ಹುಡುಕ್ತಾ ಇದ್ವೋ ಅದೇ ತಂದೆ ಸಿಕ್ಬಿಟ್ಟಿದಾರಲ್ಲ. ಮತ್ತೆ ಯಾವುದನ್ನು ಹುಡುಕ್ತಾ ಇದ್ವಿ? ಈ ಸತ್ಯ ಜ್ಞಾನ ಹುಡುಕ್ತಾ ಇದ್ವಿ ಪ್ರಪಂಚದಲ್ಲಿ, ಅದು ಸಿಕ್ಬಿಡ್ತಲ್ವ. ಇದಕ್ಕಿಂತ ಇನ್ನೇನು ಬೇಕೋ? ಬಾಬಾ ಮಿಲ ಸಬ್ ಕುಚ್ ಮಿಲ. ಯಾವಾಗಲೂ ಏನು ಹೇಳ್ಕೋಬೇಕು ವೀರೇಶೋ? ಏನು ಹೇಳ್ಕೋಬೇಕು? ಬಾಬಾ ಮಿಲ ಸಬ್ ಕುಚ್. ಏನನ್ನ ಹುಡುಕ್ತಾ ಇದೆ ಅದು ಸಿಕ್ಕೋಯ್ತು, ಅದೇ ಖುಷಿನಲ್ಲಿದೆ. परमपिता परमात्मा कहते हैं मामे कम याद करो तुम्हारा विकर्म विनाश होंगे. ಖುದ್ದು ಪರಮಪಿತ ಪರಮಾತ್ಮ ಹೇಳ್ತಾರೆ, ನೀವು ನನ್ನ ನೆನಪು ಮಾಡಿ ಸಾಕು, ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಜನರು ಗೊತ್ತಿಲ್ಲ, ಪಾಪಗಳ ಪರಿಹಾರ ಮಾಡ್ಕೊಳ್ಳೋಕೆ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡ್ತಾರೆ, ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಪ್ರಪಂಚದಲ್ಲಿ. ಪಾಪ ಪರಿಹಾರ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸಬ್ಕೋ ಯಹಿ ಯಾದ್ ಕರಾವ್. ಬಾಬಾ ಏನು ಮೆಸೇಜ್ ನಮಗೆ ಕೊಡ್ತಾ ಇದ್ದಾರೆ ಇದನ್ನೆಲ್ರಿಗೂ ನೆನಪಿಸಿ. ಬಾಬಾ ಕಾ ಪೈಗಾಮ್ ಸುನಾನಾ ಹೇ ನಂಬರ್ 1 ಸರ್ವಿಸ್ ಹೇ. ಶಿವ ಬಾಬಾ ಅವ್ರ ಮೆಸೇಜ್ ತಿಳಿಸೋದೇ ನಂಬರ್ 1 ಸೇವೆ, ಅದಕ್ಕಿಂತ ದೊಡ್ಡ ಸೇವೆ ಯಾವುದಿಲ್ಲ. ಒಂದು ಹಾಡಿದೆ, ಶಿವಪಿತಾ ಕಿ ಯಾದ ದಿಲಾತೆ ಚಲೋ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದೇ ಸರ್ವೋಚ್ಚವಾದಂಥ ಸೇವೆ. ಗೀತಾ ಕಾವಿ ಯುಗ ಅಭ ಹೈ. ಭಗವದ್ಗೀತೆ ಯುಗ ಈಗ ನಡೀತಾ ಇದೆ. ಬಾಬಾ ಆಯಾ ಹೈ, ಇಸ್ಲಿಯೇ ಯಹಿ ಚಿತ್ರ ಶುರು ಮೇ ರಖನಾ ಚಾಹಿಯೇ. ಶಿವ ಬಾಬಾ ಬಂದಿದ್ದಾರೆ, ಅದರಿಂದ ಬಿಗಿನಿಂಗ್ನಲ್ಲಿ ಇದೇ ಚಿತ್ರನ ಹಾಕಿ ಅಂತಾರೆ ಗೀತೆ ಯುಗದ್ದು. जो समझते हैं बाप का पसंद पैगाम दे सकते हैं तो पैगाम तैयार रहना चाहिए. ಯಾರು ತಿಳ್ಕೊಂತಾರೆ ತಂದೆ ಸಂದೇಶವನ್ನು ಕೊಡ್ಲಿಕ್ಕಾಗತ್ತೆ ಅವರು ರೆಡಿಯಾಗಿರಬೇಕು ಅಂತಾರೆ ಬಾಬಾ. ಏನಾಗುತ್ತೆ ಇವಾಗ? ರೆಡಿಯಾಗಿರಬೇಕು. ದಿಲ್ ಮೇ ಆನಾ ಚಾಹಿಯೇ ಹಮ್ ಭಿ ಆಂಧೋಂ ಕಿ ಲಾಠಿ ಬನೆ. ನಿಮಗೆ ಮನಸ್ಸಲ್ಲಿರಬೇಕು, ನಾವು ಕೂಡ ಅಂದರಿಗೆ ಊರ್ಗೋಲು ಆಗಬೇಕು. ಯಹ ಪೈಗಾಮ್ ತೋ ಕೋಯಿ ಕೋ ಭಿ ದೇ ಸಕ್ತೆ. ಈ ಸಂದೇಶವನ್ನು ಯಾರಿಗೆ ಬೇಕಾದರೂ ನೀವು ಕೊಡ್ಬೋದು. BK ಕಾ ನಾಮ್ ಸುನ್ಕರ್ ಹಿ ಢರ್ತೆ. ಸುಮಾರು ಜನ BK ಹೆಸರು ಕೇಳ್ತಾ ಇದ್ದಂಗೆ ಎದುರ್ಕೊಂತಾರೆ. ಬೋಲೋ ಹಮ್ ಸಿರ್ಫ್ ಬಾಪ್ ಕಾ ಪೈಗಾಮ್ ದೇತೆ. ಎದುರ್ಕೋಬೇಡಿ, ನಾವು ಭಗವಂತನ ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಮುಜೆ ಯಾದ್ ಕರೋ ಬಸ್. ಭಗವಂತ ಇಷ್ಟೇ ಹೇಳ್ತಾರೆ, ನೀವು ನನ್ನ ನೆನೀರಿ ಸಾಕಷ್ಟೇ, ಬೇರೆ ಇನ್ನೇನಿದೆ. ಹಮ್ ಕಿಸ್ಕಿ ಗ್ಲಾನಿ ನಹಿ ಕರ್ತೆ. ನಾವು ಯಾರಿಗೂ ಇನ್ಸಲ್ಟ್ ಮಾಡಲ್ಲ. ಬಾಬಾ ಕೇತೆ ಮಾಮೇ ಕಮ್ ಯಾದ್ ಕರೋ. ಸ್ವಯಂ ಭಗವಂತನೇ ಹೇಳ್ತಾರೆ, ನನ್ನ ನೆನೀರಿ, ಎಲ್ಲರನ್ನ ಮರೀರಿ ಅಂತ. ಮೈ ಊಂಚೆತ್ತಿ ಊಂಚ್ ಪತಿ ಪಾವನ. ನಾನೇ ಸರ್ವಶ್ರೇಷ್ಠನಾಗಿದ್ದೇನೆ, ಪತಿತರನ್ನ ಪಾವನ ಮಾಡುವನಾಗಿದ್ದೇನೆ. ಮುಜೆ ಯಾದ್ ಕರ್ನೆ ಸೆ ತುಮಾರ ವಿಕರ್ಮ ವಿನಾಶ. ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮಗಳೆಲ್ಲ ಏನಾಗ್ಬಿಡುತ್ತೆ? ವಿನಾಶ ಆಗುತ್ತೆ. ಯ ನೋಟ್ ಕರು. ಇದನ್ನೇನು ಮಾಡ್ಕೊಳ್ಳಿ? ನೋಟ್ ಮಾಡ್ಕೊಳ್ಳಿ. ಯ ಬಹುತ್ ಕಾಮ್ ಕಾ ಚೀಸ್. ಇದೇನಾಗಿದೆ? ತುಂಬ ಕೆಲಸಕ್ಕೆ ಬರ್ತಕ್ಕಂಥ ಒಂದು ವಸ್ತು ಆಗಿದೆ. ಹಾತ್ ಪರ್ ವ ಬಾಹೋಂ ಪರ್ ಅಕ್ಷರ ಲಿಕ್ಕಾತೆ ಹೇನಾ. ಕೆಲವ್ರು ಏನು ಮಾಡ್ತಾರೆ? ಕೈಗಳ ಮೇಲೆ, ಭುಜಗಳ ಮೇಲೆ ಅಕ್ಷರಗಳು ಬರ್ಸ್ಕೊಂತಾರಲ್ಲ, ಪಚ್ಚೆ ಆಗ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಅದನ್ನ ಬರ್ಸ್ಕೊಂತಾರೆ. ಯಹ ಬಿ ಲಿಖಾಲೋ. ಇದನ್ನು ನೀವು ಬರ್ಸ್ಕೊಳ್ಳಿ. ಸಿರ್ಫ್ ಇತ್ತನ್ನ ಬತಾಯಾತು ರಹಮ್ ದಿಲ್ ಕಲ್ಯಾಣಕಾರಿ ಬನೋ. ಕೇವಲ ಇದನ್ನೇ ತಿಳಿಸಿ ನೀವು ಕಲ್ಯಾಣಕಾರಿಗಳು, ದಯಾ ಹೃದಯಗಳು ಆಗಬೇಕಾಗಿದೆ. ಅಪ್ನೆ ಸೆ ಪ್ರಾಣ ಕರ್ನಾ ಚಾಹಿಯೇ. ನಿಮ್ಮ ಹತ್ರ ನೀವು ಏನು ಮಾಡ್ಕೋಬೇಕು? ಪ್ರಾಮಿಸ್ ಮಾಡ್ಕೋಬೇಕು. ಏನಂತ ಪ್ರಾಮಿಸ್ ಏನು ಮಾಡ್ಕೋಬೇಕು? अपने से प्राण करना चाहिए, सर्विस जरूर करनी चाहिए, आदत पड़ जाएगी. ಸೇವೆ ಮಾಡ್ತಾ 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 ಹ್ಯಾಬಿಟ್ ಆಗೋಗುತ್ತೆ. ಸೇವೆ ಮಾಡೋದೊಂದು ಹ್ಯಾಬಿಟ್ ಆಗೋಗ್ಬಿಡುತ್ತೆ. ಯಹಾ ಭಿ ತುಮ್ ಸಮಜಾ ಸಕ್ತೆ ಹೋ, ಚಿತ್ರ ದೇ ಸಕ್ತೆ. ಇಲ್ಲಿ ನೀವು ತಿಳಿಸ್ಬೋದು, ಮತ್ತೆ ಚಿತ್ರಗಳನ್ನು ನೀವು ಏನು ಮಾಡ್ಬೋದು? ಕೊಡ್ಬೋದು.
ಯಹ ಪೈಗಾಮ್ ದೇನೆ ಕಿ ಚೀಸ್, ಇದೇನಾಗಿದೆ ಮೆಸೇಜ್ ಕೊಡ್ತಕ್ಕಂಥದ್ದಾಗಿದೆ. ಲಾಖೋ ಬಂದ್ ಜಾಯಂಗೆ, ಈಗ ನಾನನ್ನು ಕೇಳೋರು ತುಂಬ ಜನ ಆಗ್ಬಿಡ್ತಾರೆ, ಲಕ್ಷಾಂತರ ಜನ. ಗರ್ ಗರ್ ಮೇ ಜಾಕರ್ ಪೈಗಾಮ್ ದೇನಾ, ಮನೆ ಮನೆಯಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೇಕು ನೀವು, ಮೆಸೇಜನ್ನು ಕೊಡಿ. ಪೈಸಾ ಕೊಯ್ ನಾ ದೇ ಬೋಲೋ ಬಾಬಾ ಐ ಹಿ ಗರೀಬ್ ನಿವಾಸ್, ಹಣ ಕೊಡ್ಲಿಕ್ಕೆ ಕೊಡ್ದಿರ ಹೋಗ್ಲಿ, ನೀವು ಮಾಡೋ ಸರ್ವಿಸು ಮಾಡ್ತಾ ಇರಿ. ಬಡವ್ರಿಗೆ ಬಾಬಾ ಹೇಳ್ತಿದ್ದಾರೆ, ಬಂಧು ಅಂತ ಯಾರಿಗೆ ಹೇಳಲಾಗುತ್ತೆ, ಶಿವ ಬಾಬಾ ಅವ್ರಿಗೆ ಹೇಳಲಾಗುತ್ತೆ. ಹಮಾರ ಫರ್ಜ್ ಹೈ ಗರ್ ಗರ್ ಮೇ ಪೈಗಾಮ್ ದೇನಾ, ನಮ್ಮ ಕರ್ತವ್ಯ ಆಗಿದೆ ಮನೆ ಮನೆಗೂ ಮೆಸೇಜ್ ಮುಟ್ಟಿಸ್ಬಿಡೋದು. ಗೊತ್ತಾಯ್ತಾ? ಮನೆ ಮನೆಗೆ ಏನು ಮಾಡಬೇಕು, ಶಿವ ಬಾಬಾ ಬಂದಿದ್ದಾರೆ ಅನ್ನೋ ಸಂದೇಶ ಕೊಟ್ಬಿಡಿ. ಬಾಪ್ ದಾದ ಇಸ್ಮೇ ವರ್ಷ ಮಿಲ್ತಾ ಹೈ, ಇವರು ಬಾಪ್ ದಾದ ಆಗಿದ್ದಾರೆ, ಇವರಿಂದ ನಮ್ಗೇನು ಸಿಗ್ತಾ ಇದೆ, ಆಸ್ತಿ ಅನ್ನೋದು ಸಿಗ್ತಾ ಇದೆ. 84 ಜನ್ಮ ಲೇಂಗೆ, ನಾವು ಈ ಸಂದೇಶ ತಗೊಂಡು ಏನು ಮಾಡ್ತೀವಿ, 84 ಜನ್ಮಗಳನ್ನು ತೆಗೆದುಕೊಳ್ತೇವೆ. ಏನ್ಕ ಅಂತಿಮ ಜನ್ಮ, ಇದು ನಮ್ಮದು ಕೊನೆಯ ಜನ್ಮ ಅಂತ ತಿಳಿಸಿ. ಹಮ್ ಬ್ರಾಹ್ಮಣ ಹೇ ಸೋ ಫಿರ್ ದೇವತಾ ಬನ್ನಿ, ನಾವೀಗ ಬ್ರಾಹ್ಮಣರಾಗಿದ್ದೀವಿ, ನೆಕ್ಸ್ಟ್ ಏನಾಗ್ಬಿಡ್ತೀವಿ, ದೇವತೆಗಳಾಗ್ಬಿಡ್ತೇವೆ. ಬ್ರಹ್ಮ ಹೇ ಬ್ರಾಹ್ಮಣ ಪ್ರಜಾಪಿತ ಬ್ರಹ್ಮ ಅಕೇಲಾತ ನಹಿ ಹೋಗನ, ಬ್ರಹ್ಮ ಆಗಿದ್ದರೆ ಬ್ರಾಹ್ಮಣ, ಪ್ರಜಾಪಿತ ಬ್ರಹ್ಮ ಒಂಟಿ ಇಲ್ಲ. ಜರೂರ್ ಬ್ರಾಹ್ಮಣ ವಂಶಾವಳಿ ಹೋಂಗಿ, ಅವಶ್ಯಕವಾಗಿ ಬ್ರಾಹ್ಮಣ ವಂಶಾವಳಿ ಕೂಡ ಇರುತ್ತೆ. ಬ್ರಹ್ಮ ಸೋ ವಿಷ್ಣು ದೇವತಾ ಬ್ರಹ್ಮ ಬಿ ಛೋಟಿ, ಬ್ರಹ್ಮರವರಿಂದ ವಿಷ್ಣು ಮತ್ತೆ ಜುಟ್ಟು ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಕೊಯ್ ಜರೂರ್ ನಿಕ್ಲೆಂಗೆ ಜೋ ತುಮಾರ ಬಾತೋಂಕೋ ಸಮझेंगे, ಅವಶ್ಯಕವಾಗಿ ನಿಮ್ಮ ಮಾತುಗಳನ್ನು ಕೇಳೋ ಜನನು ಹುಟ್ಕೊಳ್ತಾರೆ ಅಂತಾರೆ ಬಾಬಾ, ಬರ್ತಾರೆ ಈ ಜ್ಞಾನಕ್ಕೆ. ಪುರುಷ ಬಿ ಸರ್ವಿಸ್ ಕರ್ಸಕ್ತೆ, ಅಣ್ಣಂದ್ರು ಹೋಗಿ ಸೇವೆ ಮಾಡಿ ಅಂತಿದ್ದಾರೆ. ಸವೇರೆ ಉಟ್ಕರ್ ಮನುಷ್ಯ ಜಬ್ ದುಕಾನ್ खोलते हैं तो कहते हैं सुबह का साई ಬೇಡ ಬಂಕರ. ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತಾರೆ ಜನರು, ವ್ಯಾಪಾರಸ್ಥರು ಹೋಗ್ಬಿಟ್ಟು ಅಂಗಡಿ ತೆಗಿತಾರಲ್ಲ, ಬೆಳಗ್ಗೆ ಬೆಳಗ್ಗೆ ಭಗವಂತ ಒಳ್ಳೆ ಗಿರಾಕಿನ ಕಳಿಸು, ನಮಗೆ ಸಸ್ತಾ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂತೇಳ್ಬಿಟ್ಟು ಬೇಡ್ಕೊತಾರೆ ಭಗವಂತನ. ತುಂಬಿ ಸವೇರೆ ಸವೇರೆ ಜಾಕರ್ ಬಾಬಾ ಕಾ ಪೈಗಾಮ್ ಸುನಾವು, ನೀವು ಕೂಡ ಹೋಗ್ಬಿಟ್ಟು ತಂದೆಗೆ ಈ ಸಂದೇಶವನ್ನು ಕೊಟ್ಬಿಡಿ ಅಂತ ಬಾಬಾ ಹೇಳ್ತಾರೆ. ಬೋಲೋ ತುಮಾರ ದಂಧ ಬಹುತ್ ಅಚ್ಚಾ ಹೋಗಾ, ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ. ತುಮ್ ಸಾಯಿ ಕೋ ಯಾದ್ ಕರೋ 21 ಜನ್ಮೋ ಕಾ ವರ್ಷ ಮಿಲೇಗಾ, ನೀವು ಸಾಯಿ ನೆನಪು ಮಾಡಿ. ಸಾಯಿ ಅಂದರೆ ಯಾರು ಗೊತ್ತಾ, ಕತ್ತಲನ್ನು ಬೆಳಕನ್ನಾಗಿ ಮಾಡೋನು. ಸಾಯಿ ಬಾಬಾ ಅಂತ ಹೇಳೋದು ಒರಿಜಿನಲ್ ಪರಮಾತ್ಮನ ಹೆಸರದು. ಆಮೇಲೆ ಬಾಬಾಗಳು ಇಟ್ಕೊಂಡ್ಬಿಟ್ಟಿದ್ದಾರೆ, ಪುಟ್ಪರ್ತಿ ಬಾಬಾ, ಆಮೇಲೆ ಇಲ್ಲಿನವರು ಸಾಯಿ ಬಾಬಾ ಇಟ್ಕೊಂಡ್ಬಿಟ್ಟಿದ್ದಾರೆ, ಶಿರ್ಡಿ ಬಾಬಾ ಇಟ್ಕೊಂಡ್ಬಿಟ್ಟಿದ್ದಾರೆ ಹೆಸರು. ಒರಿಜಿನಲ್ ಯಾರ್ದು ಹೆಸರದು, ಶಿವ ಬಾಬಾದು. ಅಮೃತ ವೇಳೆ ಕಾ ಟೈಮ್ ಅಚ್ಚಾ ಹೋತಾ ಹೇ, ನೀವು ಬೆಳಗ್ಗೆ ಬೆಳಗ್ಗೆ ಎದ್ದು 21 ಜನ್ಮಗಳ ಆಸ್ತಿ ಪಡ್ಕೊಳ್ತೀರಾ. ಅಮೃತ ವೇಳೆ ಟೈಮ್ ಯೋಗ ಮಾಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಆಜ್ಕಲ್ ಕಾರ್ಖಾನೆ ಮೇ ಮಾತಾಯೇ ಬೈಟ್ ಕಾಮ್ ಕರ್ತಿ ಹೇ, ಎಷ್ಟೋ ಫ್ಯಾಕ್ಟ್ರಿಗಳಿರ್ತವೆ, ಅದರಲ್ಲಿ ಕೂಡ ಮಾತೆಯರು ಹೋಗ್ತಾರೆ ಕೆಲಸ ಮಾಡಲಿಕ್ಕೆ. ಯ ಬ್ಯಾಡ್ಜ್ ಬಿ ಬನಾನ ಸಹಜ, ಈ ಬ್ಯಾಡ್ಜ್ ತಿಳಿಸ್ಕೊಡೋದು ಈಸಿ ಇದೆ. ತುಮ್ ಬಚ್ಚೋಂಕೋ ರಾತ್ ದಿನ ಸರ್ವಿಸ್ ಮೇ ಲಗ್ ಜಾನಾ ಚಾಹಿಯೇ, ತಾವು ಮಕ್ಕಳು ಕೂಡ ಹಗಲು ರಾತ್ರಿ ಇದೇ ಸೇವೆನಲ್ಲಿ ನಿಮ್ಮನ್ನು ಏನು ಮಾಡ್ಕೋಬೇಕು, ತೊಡಗಿಸ್ಕೋಬೇಕು. ನೀಂದ್ ಹರಾಮ್ ಕರ್ದೇನಾ ಚಾಹಿಯೇ, ನಿದ್ರೆನೇ ತ್ಯಾಗ ಮಾಡಿ. ಬಾಬಾ ಕಾ ಪರಿಚಯ ಮಿಲ್ನೆ ಸೆ ಮನುಷ್ಯ ಧನ್ಕೆ ಬನ್ ಜಾತೆ, ತಂದೆ ಪರಿಚಯ ಸಿಗ್ತಾ ಇದ್ದಂಗೆ ಜನರೇನಾಗ್ತಾರೆ, ಸಾಹುಕಾರರಾಗ್ಬಿಡ್ತಾರೆ. ತುಮ್ ಕಿಸ್ಕಾ ಬಿ ಪೈಗಾಮ್ ದೇ ಸಕ್ತೆ ಹೋ, ನೀವು ಯಾರಿಗೆ ಬೇಕಾದರೂ ಹೋಗ್ಬಿಟ್ಟು ನೀವು ಮೆಸೇಜನ್ನು ಕೊಡ್ಬೋದು. ತುಮಾರ ಜ್ಞಾನ ಬಹುತ್ ಊಂಚಾ ಹೇ, ನಿಮ್ಮ ಈ ಜ್ಞಾನ ತುಂಬ ಉನ್ನತ ಮಟ್ಟದ್ದಾಗಿದೆ. ಹಮ್ ತೋ ಏಕ ಕೋ ಯಾದ್ ಕರ್ತೆ ಹೇ ಕ್ರೈಸ್ಟ್ ಕಿ ಆತ್ಮ ಬಿ ಉನ್ಕಾ ಬಚ್ಚಾ ಥಿ, ನಾವು ಒಬ್ಬರನ್ನ ನೆನಪು ಮಾಡ್ತೀವಿ, ಯೇಸುವಿನ ಆತ್ಮನೂ ಕೂಡ ಆ ಪರಮಾತ್ಮಂದೇ ಸಂತಾನ. ಆತ್ಮ ಇದು ಸಬ್ ಉನ್ಕೆ ಬಚ್ಚೆ, ಎಲ್ಲ ಆತ್ಮಗಳು ಯಾರ ಮಕ್ಕಳು, ಅವ್ರ ಮಕ್ಕಳು. तो हे वही गॉड फादर कहते हैं, और कोई भी ದೇಹದಾರಿಯ ಕೋ ಮತ್ ಯಾದ್ ಕರೋ, ಬೇರೆ ಇನ್ಯಾವ ದೇಹದಾರಿಗಳನ್ನು ನೆನಪು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ತುಮ್ ಅಪ್ನೆ ಕೋ ಆತ್ಮ ಸಮಜ್ ಮಾಮೆ ಕಮ್ ಯಾದ್ ಕರೋ ವಿಕರ್ಮ ವಿನಾಶ ಹೋ ಜಾಯ್, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿ ಸಾಕು, ನಿಮ್ಮ ಪಾಪಗಳೆಲ್ಲ ಏನಾಗುತ್ತೆ, ವಿನಾಶ ಆಗುತ್ತೆ. ಮೇರೆ ಪಾಸ್ ಆ ಜಾಯ್, ನೀವು ನನ್ನ ಬಳಿಗೆ ಬಂದ್ಬಿಡ್ತೀರಿ. ಮನುಷ್ಯ ಪುರುಷಾರ್ಥ ಕರ್ತೆಯೇ ಗರ್ ಜಾನೆ ಕೆ ಲಿಯೇ,
ಜನರು ಏನು ಮಾಡ್ತಾರೆ, ಪುರುಷಾರ್ಥ ಮಾಡ್ತಾ ಇರ್ತಾರೆ, ಮನೆಗೆ ವಾಪಸ್ ಹೋಗಬೇಕು, ಮುಕ್ತಿ ಪಡಿಬೇಕು, ಪರಂತು ಕೋಯಿ ಜಾತಾ ನಹೀ. ಆದರೆ ಯಾರು ಹೋಗೋಕ್ಕೆ ಸಾಧ್ಯವೇ ಇಲ್ಲ. देखा जाता है बच्चे अभी बहुत ठंडे हैं, इतना मेहनत पहुंचती नहीं. ನೋಡ್ಲಾಗುತ್ತೆ ಕೆಲವರು ತಣ್ಣಗೆ ಕೂತ್ಕೊಂಡು ಬಿಟ್ಟಿದ್ದಾರೆ, ಆ ಒಂದು ಪರಿಶ್ರಮ ಅನ್ನೋ ತಲುಪೋದೇ ಇಲ್ಲ, ಬಹಾನ ಕರ್ತಿರತ್ತೆ, ನೆಪಗಳನ್ನು ಮಾಡ್ತಾನೆ ಇರ್ತಾರೆ. इसमें बहुत सहन भी करना पड़ता है. ಇದರಲ್ಲಿ ನೀವೇನು ಮಾಡಬೇಕಾಗತ್ತೆ, ತುಂಬಾನೇ ಸಹನೆ ಮಾಡ್ಕೋಬೇಕಾಗತ್ತೆ. ಧರ್ಮಸ್ಥಾಪಕಿ ಕಿತ್ನಾ ಸಹನ್ ಕರ್ನಾ ಪಡ್ತಾ है. ಧರ್ಮಸ್ಥಾಪಕರು ಕೂಡ ಎಷ್ಟೊಂದು ಸಹನೆ ಮಾಡ್ಕೊಳ್ತಾರೆ. ಕ್ರೈಸ್ಟ್ ಕೆ ಲಿಯೆ ತೋ ಕೇತೆ ಉನ್ಕಾ ಕ್ರಾಸ್ ಪರ್ ಚಢಾಯ. ಯೇಸುಗೆ ಹೇಳ್ತಾರೆ, ಯೇಸು ಏನು ಮಾಡಿದ್ರು, ಯೇಸುನ್ನ ಮೊಳೆ ಹೊಡೆದ್ಬಿಟ್ಟು ಶಿಲ್ಬೆಗೆ ಏರಿಸಿದ್ರು. ತುಮಾರಾ ಕಾಮ ಹೈ ಸಬ್ಕೋ ಸಂದೇಶ ದೇ. ನಿಮ್ಮ ಡ್ಯೂಟಿ ಆಗಿದೆ ಎಲ್ರಿಗೂ ಬಾಬಾ ಅವ್ರ ಸಂದೇಶ ಕೊಟ್ಬಿಡಿ. ಉನ್ಕೆ ಲಿಯೆ ಯುಕ್ತಿಯಾ ಬಾಬಾ ಬತಾತೆ रहते हैं, कोई ಸರ್ವಿಸ್ नहीं करते तो ಬಾಬಾ ಸಮಸ್ಯೆ ಧಾರಣ नहीं. ಅದಕ್ಕೋಸ್ಕರ ಬಾಬಾ ಅವರು ಮೆಸೇಜ್ ಕೊಡ್ತಾ ಇರ್ತಾರೆ. ಕೆಲವರಿಗೆ ಸೇವೆನೇ ಮಾಡೋದಿಲ್ಲ, ಅದರಿಂದ ಅವ್ರಿಗೆ ಧಾರಣೆನೂ ಆಗಲ್ಲ. ಸರ್ವಿಸ್ ಮಾಡಿದ್ರೆ ತಾನೇ ಧಾರಣೆ ಆಗುತ್ತೆ. ಬಾಬಾ ರಾಯ್ ದೇತೆ ಹೇ ಕೇಸೆ ಪೈಗಾಮ್. ಬಾಬಾ ಅವರು ಸಲಹೆ ಕೊಡ್ತಾರೆ, ಯಾವ ಥರ ಮೆಸೇಜ್ ಕೊಡೋದು. ಟ್ರೈನ್ ಮೇ ಬಿ ತುಮ್ ಪೈಗಾಮ್ ದೇತೆ ರಹೋ. ಟ್ರೈನ್ನಲ್ಲಿ ಹೋಗಿ ಅಲ್ಲಿ ಕೂಡ ನೀವು ಸಂದೇಶ ಕೊಡಿ. ಎಷ್ಟೋ ಕಿಲೋಮೀಟರ್ ಹೋಗುತ್ತಲ್ಲ ಟ್ರೈನು, ಅದರಲ್ಲಿ ಹೇಳ್ತಾ ಹೋಗಿ, ತುಮ್ ಜಾನ್ತೆ ಹಮ್ ಸ್ವರ್ಗ ಮೇ ಜಾತೆ. ನೀವು ಹೇಳ್ತೀರಾ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಕೋಯಿ ಶಾಂತಿ ಧಾಮ್ ಬಿ ಜಾಯಂಗೆನಾ. ಕೆಲವರು ಶಾಂತಿ ಧಾಮಕ್ಕೂ ಹೋಗೋರು ಇರ್ತಾರಲ್ಲ, ಅದಕ್ಕೆ ಎರಡೂ ದಾರಿ ತೋರಿಸ್ಬಿಡಿ. ಮುಕ್ತಿಗೆ ಹೋಗೋ ದಾರಿನೂ ತೋರಿಸ್ಬಿಡಿ, ಸ್ವರ್ಗದಲ್ಲಿ ಹೋಗೋ ದಾರಿನೂ ತೋರಿಸ್ಬಿಡಿ. ತುಮ್ ಬ್ರಾಹ್ಮಣಕ್ಕೂ ಹೀ ಜಾನಾ चाहिए. ನೀವು ಸೇವೆ ಮಾಡೋಕ್ಕೆ ಬ್ರಾಹ್ಮಣರೇ ಹೋಗ್ಬೇಕಾಗತ್ತೆ. ಆಯ್ತು ಬಹುತ ಬ್ರಾಹ್ಮಣಕ್ಕೂ ಕಹಾ ಭೀ ರಖೇಂಗೆನ. ನೀವೆಲ್ಲ ಬ್ರಾಹ್ಮಣರು ಎಲ್ಲಾದರೂ ಇಡಬೇಕಾಗತ್ತಲ್ಲ. ಬ್ರಾಹ್ಮಣ ದೇವತಾ ಕ್ಷತ್ರಿಯ ಪ್ರಜಾಪಿತ ಬ್ರಹ್ಮಕ್ಕೆ ಅವಲಾತ್ತು ಜರೂರು ಹೋಂಗೆನ. ಬ್ರಾಹ್ಮಣರು ದೇವತೆಗಳು, ಕ್ಷತ್ರಿಯರು, ಪ್ರಜಾಪಿತ ಬ್ರಹ್ಮನ ವಂಶಾವಳಿಗಳು ಕೂಡ ಅವಶ್ಯಕವಾಗಿರ್ತಾರೆ. ಆದಿಮೇ ಹೈಹಿ ಬ್ರಾಹ್ಮಣ. ಆದಿನಲ್ಲಿ ಯಾರಿದ್ದಾರೆ, ಬ್ರಾಹ್ಮಣರಿದ್ದಾರೆ. ತುಮ್ ಬ್ರಾಹ್ಮಣ ಹೋ ಮುಂಚಿದ್ದೆ. ನೀವು ಕೂಡ ಬ್ರಾಹ್ಮಣರಾಗಿದ್ದೀರಿ, ಸರ್ವೋಚ್ಚರು. ವಹ ಬ್ರಾಹ್ಮಣ ಹೇ ಕುಪ್ಪವಂಶಾವಳಿ. ಅಲ್ಲಿ ಹೊಟ್ಟೆಯಿಂದ ಹುಟ್ಟಿರುವಂಥವ್ರು. ನೀವೆಲ್ಲ ಮುಖವಂಶಾವಳಿಗಳು. ब्राह्मण तो जरूर चाहिए ना, नहीं तो प्रजापिता ब्रह्मा के बच्चे ब्राह्मण कहागे. ಬ್ರಾಹ್ಮಣರು ಬೇಕಲ್ವಾ, ಪ್ರಜಾಪಿತ ಬ್ರಹ್ಮನೂ ಕೂಡ ಬೇಕಲ್ವಾ. ಬ್ರಾಹ್ಮಣ ಹೋಗೋದು ಬೈಟ್ ಸಮಜ. BKSಗೆ ಹೋಗ್ಬಿಟ್ಟು ನೀವೆಲ್ಲ ತಿಳಿಸ್ಕೊಡಿ. ಆಯ್ತು ಜಟ್ ಸಮಂಚಾಯಿ, ಅದನ್ನು ಕೂಡ ತಕ್ಷಣ ಅವರು ತಿಳ್ಕೊಂಡು ಬಿಡ್ತಾರೆ. ಬೋಲೋ ತುಮ್ ಭಿ ಬ್ರಾಹ್ಮಣ ಹೋ, ಹಮ್ ಭಿ ಅಪ್ನೆ ಕೋ ಬ್ರಾಹ್ಮಣ ಕೆಹಲಾತೆ ಹೈ. ಹೇಳಿ, ನೀವು ಕೂಡ ಬ್ರಾಹ್ಮಣರು, ನಾವು ಕೂಡ ಬ್ರಾಹ್ಮಣರು ಅಂತ ಹೇಳ್ಕೊಳ್ತೀವಿ ಅಂತ ಹೇಳ್ತಾರೆ. ಅಬ್ ಬತಾವೋ ತುಮಾರ ಧರ್ಮ ಸ್ಥಾಪನ ಕರ್ನೆ ವಾಲ ಕೌನ್. ಈಗ ತಿಳಿಸಿ, ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವಂಥವ್ರು ಯಾರು. ಬ್ರಹ್ಮ ಕಾ ಸಿವಾಯ್ ಕೋಯಿ ನಾಮ್ ಹಿ ನಹಿ ಲೇಂಗೆ. ಬ್ರಹ್ಮನ್ ಬಿಟ್ಟು ಬೇರೆ ಯಾರ ಹೆಸರು ತಗೊಳ್ಳೋದಿಲ್ಲ. ಟ್ರಯಲ್ ಕರ್ ಬೇಕು. ನೀವು ಕೂಡ ಟ್ರಯಲ್ ಮಾಡಿ ನೋಡಿ. ಬ್ರಾಹ್ಮಣೋं को भी बहुत बड़े बड़े कुल होता है. ಬ್ರಾಹ್ಮಣರದಲ್ಲಿ ಕೂಡ ಕುಲಗಳು ಜಾಸ್ತಿ ಇರುತ್ತೆ. ಸ್ಮಾರ್ತಾಸು, ಆಮೇಲೆ ಇನ್ನೇನು ಅಡ್ಡನಾಮ, ಉದ್ದನಾಮ, ಎಷ್ಟೋ ಪ್ರಕಾರದ್ದು. ಪುಷ್ಕರಣಿ ಬ್ರಾಹ್ಮಣರು, ಸರಸಿದ್ಧ ಬ್ರಾಹ್ಮಣರು, ಮುದ್ರೆ ಬ್ರಾಹ್ಮಣರು, ಉದ್ದನಾಮ ಬ್ರಾಹ್ಮಣರು, ಅಡ್ಡನಾಮ ಬ್ರಾಹ್ಮಣರು, ವೆರೈಟಿ ಬ್ರಾಹ್ಮಣರು. ಪೂಜಾರಿ ಬ್ರಾಹ್ಮಣ ತೋ ಡೇರೆ. ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರು ಬೇಕಾದಷ್ಟಿದ್ದಾರೆ. अजमेर में भी ढेर बच्चे जाते हैं. अजमेरನಲ್ಲಿ ಸುಮಾರು ಜನ ಹೋಗ್ತಾರೆ. कभी कोई ने समाचार नहीं दिया कि ब्राह्मणों से मिले, उनसे पूछा तुम्हारा धर्म स्थापन करने वाला कौन है. ಅಜ್ಮೀರ್ನಲ್ಲಿ ಹೋದ್ವಿ, ನಾವು ಯಾರನ್ನ ಕೇಳಲಿಲ್ಲ, ಯಾರಿಗೂ ಭೇಟಿ ಮಾಡಿದ್ವಿ, ಇಂಥವ್ರು ಕೇಳಿದ್ವಿ, ನೀವು ಹೆಂಗೆ ಹುಟ್ಟಿದ್ರಿ, ಬ್ರಾಹ್ಮಣ ಕುಲ ಹೆಂಗಾಯ್ತು ಅಂತ ಯಾರು ಇದುವರೆಗೆ ಯಾರು ಸಮಾಚಾರ ಬರೆದಿಲ್ಲ ಅಂತ ಬಾಬಾ ಕೇಳ್ತಿದ್ದಾರೆ. ब्राह्मण धर्म किसने स्थापना किया, तुमको तो मालूम है बच्चे ब्राह्मण कौन है, तुम बहुत उनका कल्याण कर सकते. ನಿಮಗೆ ಗೊತ್ತಿದೆ, ನೀವು ಬ್ರಾಹ್ಮಣ ಅಂದರೆ ಯಾರು ಅಂತಕ್ಕಂಥದ್ದು ನೀವು ತಿಳ್ಕೊಂಡಿದ್ದೀರಾ, ನೀವು ಅನೇಕರ ಕಲ್ಯಾಣವನ್ನು ಮಾಡಬಹುದು ಅಂತಾರೆ ಬಾಬಾ. ಯಾತ್ರಾओं पर भी भक्ति ही जाते हैं. यह चित्र तो बहुत अच्छा है ಲಕ್ಷ್ಮೀ ನಾರಾಯಣ. ಯಾತ್ರೆಗಳಿಗೆ ಸುಮಾರು ಜನ ಹೋಗ್ತಾರೆ. ಈ ಚಿತ್ರಗಳು ತುಂಬ ಚೆನ್ನಾಗಿರುತ್ತೆ. ಲಕ್ಷ್ಮೀನಾರಾಯಣರದು ಚಿತ್ರ
मालूम है जगदम्बा कौन है, लक्ष्मी कौन है, ऐसे ऐसे नौकरी भीलनिया आदि को भी समझा सकते हो. ಈ ಲಕ್ಷ್ಮಿ ಯಾರು, ಈ ರೀತಿ ನೀವು ನೌಕರರಿಗೆ ಬಡಬಗ್ಗರಿಗೆ ಎಲ್ರಿಗೂ ಹೋಗಿ ನೀವು ಹೇಳ್ಬೋದು ಚಿತ್ರಗಳು ತೋರಿಸಿ. ತುಮಾರಾ ಬಿಗಾರ್ ತೋ ಕೋಯಿ ನಹಿ ಜೋ ಉನ್ಕೋ ಸುನಾಯೆ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ತಿಳಿಸುವಂಥವ್ರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಹುತ್ ರಹಮ್ದಿಲ್ ಬನ್ನ ಹೈ, ನೀವು ತುಂಬ ದಯಾ ಹೃದಯಗಳು ಆಗಬೇಕಾಗಿದೆ. ಬೋಲೋ ತುಮ್ ಪಾವನ್ ಬನ್ ಪಾವನ್ ದುನಿಯಾ ಮೇ ಜಾ ಸಕ್ತೆ ಹೋ, ನೀವು ಕೂಡ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗ್ಬೋದು ಅನ್ನೋದನ್ನು ತಿಳಿಸಿ. अपने को आत्मा समझो, शिवों को याद करो तो शोक बहुत होना चाहिए. ನಿಮ್ಮ ನೀವು ಆತ್ಮ ತಿಳ್ಕೊಳ್ಳಿ, ತಂದೆ ನೆನಪು ಮಾಡ್ತಾ ಇರಿ, ಇದನ್ನ ತಿಳಿಸ್ಕೊಡುವಂಥ ಶೋಕಿ ಬೇಕು. इसका भी रास्ता बताने का जो खुद याद करते होंगे वो दूसरों को कराते हैं, पुरुषार्थ करेंगे. ಯಾರು ಸ್ವಯಂ ನೆನಪು ಮಾಡ್ತಾ ಇರ್ತಾರೆ ಬೇರೆಯವ್ರಿಗೂ ನೆನಪು ತರಿಸ್ತಾ ಇರ್ತಾರೆ ಬಾಬಾ ನಹಿ ಜಾಕರ್ ಬಾತೆ ಕರೆಂಗೆ. ಬಾಬಾ ಅವ್ರು ಹೋಗಿ ಮನೆಯಲ್ಲಿ ಪರಿಚಯ ಕೊಡೋಕ್ಕಾಗಲ್ಲ. ಮಕ್ಕಳ ಕೆಲಸ ಇದು ಸರ್ವಿಸ್ ಮಾಡೋದು, ಅಥವಾ ತುಂಬ ಬಚ್ಚು ಕಾಮ ಗರೀಬ್ ಕಲ್ಯಾಣ ಕರ್ಮ, ಇದು ನಿಮ್ಮ ಮಕ್ಕಳ ಡ್ಯೂಟಿ ಆಗಿದೆ, ಬಡವರದು ಸೇವೆ ಮಾಡೋದು. बिचारे बहुत दुखी हो जाएंगे, सुखी हो जाएंगे. याद करने से प्रजा में भी आ जाएंगे. ಪಾಪ ದುಃಖದಲ್ಲಿದ್ದಾರೆ ಕಲಿಯುಗದಲ್ಲಿ, ನೀವು ಸಂದೇಶ ಕೊಟ್ಟರೆ ಅಟ್ಲೀಸ್ಟ್ ಅವರು ಸುಖಿ ಆಗ್ತಾರೆ. ಯಹ ಬಿ ಅಚ್ಚಾ ಹೈ, ಈ ಸೇವೆ ಮಾಡೋದು ಒಳ್ಳೇದಲ್ವ. ಧರ್ಮ ಬಹು ಸುಖ ದೇನೇವಲ್ಲ, ಈ ಧರ್ಮ ಅನ್ನೋದು ತುಂಬ ಸುಖ ಕೊಡುವಂಥದ್ದಾಗಿದೆ. ದಿನ ಪ್ರತಿದಿನ ತುಮಾರ ಆವಾಜ್ ಜೋರ್ಸೆ ನಿಕ್ಲೇಗ. ಡೈಲಿ ನಿಮ್ಮದು ಈ ಒಂದು ಕೂಗು, ಈ ಸಂದೇಶ ಭಾಳ ಚೆನ್ನಾಗಿ ಹೊರಡುತ್ತೆ. ಸಾಕು ಈ ಪೈಗಾಮ್ ದೇತೇರೋ, ಎಲ್ಲರಿಗೂ ಇದೇ ಮೆಸೇಜನ್ನು ನೀವು ಕೊಡ್ತಾ ಇರಿ. अपने को आत्मा समझ बाप को याद करो तो मीठे मीठे बच्चे पद्मा पदम ಭಾಗ್ಯಶಾಲಿ हो जाएंगे. ಈಗ ಬಾಬಾ ಹೇಳ್ತಾರೆ, ನೀವು ಮಧುರಾತಿ ಮಧುರ ಮಕ್ಕಳು ಪದ್ಮ ಭಾಗ್ಯಶಾಲಿಗಳಾಗ್ತಾ ಹೋಗ್ತೀರಾ, ತಂದೆ ನೆನಪು ಮಾಡಿದ್ದೇ ಆದರೆ, ಯೋಗ ಮಾಡಿದ್ದೇ ಆದರೆ ಅಂತ ಹೇಳ್ತಾರೆ. जबकि महिमा सुनते हो समझते हो फिर भी कोई बात का फिक्रात आदि क्यों रखना चाहिए. ಈಗ ನೀವು ಮಹಿಮೆಯನ್ನು ಕೇಳ್ತೀರಾ, ತಿಳಿಸ್ಕೊಡ್ತೀರಾ, ಯಾರ್ದಾದ್ರೂ ಚಿಂತೆಯನ್ನು ಯಾಕೆ ಇಟ್ಕೋಬೇಕು ನೀವು. ಯಹ ಗುಪ್ತ ಜ್ಞಾನ ಗುಪ್ತ ಖುಷಿ, ಇದು ಗುಪ್ತವಾಗಿರ್ತಕ್ಕಂಥ ಜ್ಞಾನ ಮತ್ತು ಗುಪ್ತವಾಗಿರ್ತಕ್ಕಂಥ ಖುಷಿಯಾಗಿದೆ. ತುಮ್ ಹೋ ಇನ್ಕಾಗ್ನಿಟೋ ವಾರಿಯರ್ಸ್, ನೀವಾಗಿದ್ದೀರಿ ಗುಪ್ತವಾಗಿರ್ತಕ್ಕಂತಹ ಯೋಧರು. तुमको अननोन वारियर्स कहेंगे और कोई अननोन वारियर्स हो नहीं सकते. ನಿಮಗೆ ಗುಪ್ತ ಯೋಧರು ಅಂತ ಹೇಳಲಾಗುತ್ತೆ, ನಿಮ್ಮನ್ನು ಬಿಟ್ಟರೆ ಬೇರೆ ಗುಪ್ತ ಯೋಧರು ಬೇರೆ ಯಾರೂ ಇಲ್ಲ. ತುಮಾರಾ ದಿಲ್ವಾಡ ಮಂದಿರ್ ಪೂರ ಯಾದ್ಗಾರ್ ಹೇ, ನಿಮ್ಮದು ದಿಲ್ವಾಡ ಮಂದಿರ ಸಂಪೂರ್ಣವಾಗಿರ್ತಕ್ಕಂಥ ನೆನಪಿನಾರ್ಥವಾಗಿರೋ ಮಂದಿರ. ದಿಲ್ ಲೇನೆ ವಾಲೆ ಕಾ ಪರಿವಾರ ಹೇ, ಹೃದಯವನ್ನು ಗೆಲ್ಲುವಂಥ ಪರಿವಾರದವರಲ್ವಾ ನೀವು. महावीर महावीरणी और उनकी औलाद पूरी ತೀರತೆ. ಮಹಾವೀರರು ಮಹಾವೀರಣಿಯರು ಮತ್ತು ಅವರ ವಂಶಸ್ಥರದು ದೊಡ್ಡ ಪುಣ್ಯಕ್ಷೇತ್ರ ಇದು. ಕಾಶಿ ಸೇರಿ ಮುಂಚಿ ಜಗಹೀನ, ಮಧುಬನ ಕಾಶಿಗಿಂತಲೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಯಾಕೆಂದರೆ ಇಲ್ಲಿ ಸ್ವಯಂ ಭಗವಂತನೇ ಬಂದು ನುಡಿಸ್ತಾರೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों के रूहानी बाप दादा को याद प्यार और नमस्ते नमस्ते नमस्ते. मुख्य सारांश आಗಿದೆ, घर घर में जाकर बाबा का संदेश देना. ಇವತ್ತಿನ ಧಾರಣೆ ಪಾಯಿಂಟ್ ಏನೋ, ಮನೆ ಮನೆಗೂ ಹೋಗಿ ಸಂದೇಶ ಕೊಡಿ. सर्विस करने का प्राण करो, सर्विस के लिए कोई भी बहाना नहीं देना. ಸೇವೆ ಮಾಡೋದಕ್ಕೋಸ್ಕರ ನೀವು ತೊಡಗಿಸ್ಕೊಳ್ಳಿ, ನಿಮ್ಮನ್ನು ನೀವು ಪ್ರಾಮಿಸ್ ಮಾಡಿ ಸೇವೆ ಮಾಡ್ತೀನಿ ಅಂತ. ಸೇವೆ ಮಾಡಲಿಕ್ಕೋಸ್ಕರ ನೆಪಗಳು ಹೇಳ್ಬೇಡ್ರಿ, ನನಗೆ ಟೈಮ್ ಇಲ್ಲ, ಬರೋಕ್ಕಾಗಲ್ಲ, ಅದು ಇದೆ ಇದು ಇದೆ, ಏನು ಸಬೂಬುಗಳು ಹೇಳಕ್ಕೆ ಹೋಗ್ಬೇಡಿ. ಬಾಬನ ಸಂದೇಶ ಕೊಟ್ಬಿಡಿ. ಕಿಸಿ ಬಿ ಬಾತ್ ಕಾ ಫಿಕ್ರಾತ್ ನಹಿ ಕರ್ನಾ, ಯಾವ ವಿಚಾರದ ಬಗ್ಗೆ ಚಿಂತೆ ಬೇಡ. गुप्त खुशी में रहना है, किसी भी देहदारी को याद नहीं करना. ಗುಪ್ತವಾಗಿರ್ತಕ್ಕಂಥ ಖುಷಿನಲ್ಲಿರಿ, ಯಾವ ದೇಹದಾರಿಗಳು ನೆನ್ಸಕ್ಕೆ ಹೋಗಬೇಡಿ. ಏಕ ಬಾಪ್ ಕಿ ಯಾದ್ ಮೇ ರಹನಾ ಹೈ, ಒಬ್ಬ ತಂದೆ ನೆನಪಿನಲ್ಲೇ ಸದಾ ಇರಿ. ಇವತ್ತಿನ ವರದಾನ ಆಗಿದೆ. ಪರಿಸ್ಥಿತಿಯೊಂದು
गुड लक समझ अपने निश्चय का फाउंडेशन को मजबूत बनाने वाले ಅಚಲ್ ಅಡೋಲ್ ಭವ. ಪರಿಸ್ಥಿತಿಗಳನ್ನು ಒಳ್ಳೆ ಶುಭ ಸೂಚನೆಗಳು ಅಂತ ತಿಳ್ಕೊಂಡು ತಮ್ಮ ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡ್ಕೊಳ್ತಕ್ಕಂಥ ಅಚಲ ಅಡೋಲರು ಆಗಿರಿ. कोई भी परिस्थिति आया तो आप हाई जंप दे दो क्योंकि ಪರಿಸ್ಥಿತಿ ಆನಾ भी ಗುಡ್ ಲಕ್. ಏನೇ ಪೇಪರ್ ಬರುತ್ತೆ ಜೀವನದಲ್ಲಿ ಅಂದರೆ ಅದು ನೀವೇ ಅದಕ್ಕೆ ಹೈ ಜಂಪ್ ಕೊಟ್ಬಿಡಿ, ಯಾಕೆಂದರೆ ಪರಿಸ್ಥಿತಿ ಬರೋದು ನಿಮ್ಗೆ ಗುಡ್ ಲಕ್ ಅಂತ ಇದೆ, ಶುಭ ಸೂಚನೆ ಆಗಿದೆ ಅಂತ. ಈ ನಿಶ್ಚಯ का ಫೌಂಡೇಶನ್ को मजबूत करने का साधन. ಇದು ನಿಮ್ಗೆ ಎಷ್ಟು ಮಾತ್ರ ನಿಶ್ಚಯ ಇದೆ ಅನ್ನೋದು ಗಟ್ಟಿ ಮಾಡಕ್ಕೆ ಬಂದಿದೆ ಪರಿಸ್ಥಿತಿ ಅಂತಾರೆ. आप जब एक बारी अंगद के समान मजबूत हो जाएंगे या पेपर भी नमस्कार करेंगे. ಯಾವಾಗ ನೀವು ಈ ಜ್ಞಾನ ಮಾರ್ಗದಲ್ಲಿ ಗಟ್ಟಿಯಾಗಿ ಉಳ್ಕೊಂಡು ಬಿಡ್ತೀರಾ, ಆವಾಗ ಮಜಬೂತ್ ಆಗಿಬಿಟ್ಟಾಗ ಅಂಗದನ ಸಮಾನ ಆಗಿಬಿಡ್ತೀರಾ, ಈ ಪೇಪರ್ ಕೂಡ ನಿಮಗೆ ನಮಸ್ಕಾರ ಮಾಡಿ ವಾಪಸ್ ಹೊರಟೋಗುತ್ತೆ. ಪೆಹಲೆ ವಿಕರಾಳ ರೂಪ ಮೇ ಆಯೇಗಾ और दासी बन जाएगा. ಮೊಟ್ಟ ಮೊದಲು ನಿಮಗೆ ವಿಕರಾಳ ರೂಪದಲ್ಲಿ ಬರುತ್ತೆ, ಕಾಡ್ಸಕ್ಕೆ ಬಿಡ್ಸಕ್ಕೆ, ಆಮೇಲೆ ಅದು ದಾಸಿ ಆಗುತ್ತೆ. ಚಾಲೆಂಜ್ ಕರೋ ಹಮ್ ಮಹಾವೀರ್. ಮಾಯಿಗೆ ಚಾಲೆಂಜ್ ಮಾಡಿ ನಾವು ಗಟ್ಟಿಯಾಗಿದ್ದೀವಿ, ಮಹಾವೀರರಾಗಿದ್ದೀವಿ. ಅವ್ರ ಫಿರ್ ದಾಸಿ ಬನ್ ಜಾಯೇಂಗೆ. ಪರಿಸ್ಥಿತಿ ಏನಾಗುತ್ತೆ, ನಿಮಗೆ ದಾಸಿ ವಶ ಆಗಿಬಿಡುತ್ತೆ. ಚಾಲೆಂಜ್ ಕರೋ ಹಮ್ ಮಹಾವೀರ್. ಚಾಲೆಂಜ್ ಮಾಡಿ ನಾವು ಮಾಯಿಗೆ ಏನಂತ ಮಹಾವೀರರಾಗಿದ್ದೀವಿ. जैसे पानी के ऊपर लकीर तैर नहीं सकता है, ನೀರಿನ ಮೇಲೆ ಗೆರೆ ಎಳೆದ್ರೆ ಇರುತ್ತದೋ ಇರಕ್ಕೆ ಸಾಧ್ಯ ಇಲ್ಲ. ऐसे ही मुझे मास्टर सागर के ऊपर कोई भी परिस्थिति पार नहीं कर सकता है. ಅದೇ ಥರ ನಾನು ಮಾಸ್ಟರ್ ಸಾಗರ್ನ ಎದುರುಗಡೆ ಯಾವ ಪರಿಸ್ಥಿತಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ. ಸ್ವಸ್ಥಿತಿ ಮೇ ರಹನೆ ಸೆ ಅಚಲ್ ಅಡೋಲ್ ಬನ್ ಜಾಯೇಂಗೆ. ನೀವು ಸ್ವಯಂ ಸ್ಥಿತಿನಲ್ಲಿ ಸ್ಥಿತರಾಗಿರಿ, ಅಚಲ ಮತ್ತು ಅಡೋಲರು ಆಗಿರ್ತೀರಾ. ಸ್ಲೋಗನ್ ಆಗಿದೆ, ನಾಲೆಡ್ಜ್ಫುಲ್ ವಹ ಜಿನ್ಕಾ ಹರ್ ಕರ್ಮ ಶ್ರೇಷ್ಠ ಅವ್ರ ಸಫಲ್ ಹೋ. ಜ್ಞಾನಪೂರ್ಣರು ಯಾರಂದರೆ ಯಾರ ಪ್ರತಿಯೊಂದು ಕರ್ಮ ಶ್ರೇಷ್ಠ ಮತ್ತು ಸಫಲ ಇರುತ್ತೆ ಅವರಿಗೆ ಜ್ಞಾನಪೂರ್ಣರು ಅಂತ ಹೇಳಲಾಗುತ್ತೆ. ಅಚ್ಚ, ಓಂ ಶಾಂತಿ. ಓಂ ಶಾಂತಿ. ಮೀಠೆ ಬಚ್ಚೆ ಯಹ ಪುರುಷೋತ್ತಮ ಸಂಗಮ್ ಯುಗ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ವರ್ತಮಾನ ಸಮಯ ಏನಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪುರಾಣಿ ದುನಿಯಾ